ಅನೆಯ ಅಲ್ಲೊಂದು ಗಾಡಿ ಅದೇ, ಬನ್ನಿ 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 ನೋಡು. ಇದು ಅಣ್ಣ, ಇದು ಓಲ್ಡ್ ಮಾಡಿದ್ರು, ಓಲ್ಡ್ ಇಸ್ ಗೋಲ್ಡ್ ಅಣ್ಣ. ಇದೇನ್ ಮಾಡ್ಲಣ್ಣ? 2000 ಮಾಡ್ಲು 2000 ಮಾಡ್ಲು 2000 ಮಾಡ್ಲು ಗಾಡಿ ನೋಡಿ ಹೆಂಗಿದೆ. ಓಲ್ಡ್ ಇಸ್ ಗೋಲ್ಡ್. ಇದು ಎಷ್ಟು ಅಣ್ಣ? ಅಣ್ಣ ಇದು ಕಸ್ಟಮರ್ 1 ಲಕ್ಷ ಬೇಕು ಅಂತಾರೆ. ಅಯ್ಯೋ 2000 ಮಾಡ್ಲಿಗೆ 2000 ಮಾಡಿ 1 ಲಕ್ಷ ಬೇಕೇ ಬೇಕು ಅಂತಾರ ಅವ್ರ ಕಸ್ಟಮರ್. ಸಾರ್ ನಾನು ಅಷ್ಟಕ್ಕೆ ಹೋಗಲ್ಲ ಸರ್, ಎಲ್ಲ ಬಂದವರೆಲ್ಲ ಒಂದ್ 60ರಿಂದ 70 ಕೇಳ್ತಾರೆ ಅಂತಂದ್ರೆ ಅವ್ರು ಎಷ್ಟು ಕನ ಕೇಳಲಿ, ನನಗ್ 90,000 ಬೇಕು ಅಂತಾರಣ್ಣ. 90,000? 90,000 ಬೇಕಂತ ಅವ್ರಿಗೆ. ನೀನ್ ಏನ್ ಮಾಡಿಸ್ಕೊಡ್ಬೇಕಣ್ಣ ಬಂದವ್ರಿಗೆ? ಅಣ್ಣ ಖಂಡಿತ. ಏನ್ ಗೊತ್ತಾ, ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ಅದ್ರಲ್ಲೂ ನನಗೆ ಇಷ್ಟೇ ಬೇಕು ಅಂದವ್ರಿಗೆ ನಾವೇನ್ ಮಾಡ್ತೀವಿ, ಅದಕ್ಕೆ ತಗೊಂಬಂದು ಹಿಂದೆ ಹಾಕಿದೀನಿ. ಒಂದಷ್ಟು ದಿನ ನೋಡ್ಲಿ ಅವ್ರು. ಇದೈತಲ್ಲ, ಇದು ಆತ್ಮ ಚೆನ್ನಾಗದೆ, ಮಾಡಿಸ್ತೀಯ. ಒಳ್ಳೆ ಮನುಷ್ಯ ನೀನು. ಬರ್ಲಿ ನಡಿ, ಹೆಚ್ಚು ಕಡಿಮೆ ಬರ್ಲಿ, ಮಾಡ್ಸೋಣ. ನಡಿ. ಇದು ಅಣ್ಣ ಹೋಂಡಾ ಅಮೇಜ್ ಏನ್ ರೇಟ್ ಬರ್ತಣ್ಣ? ಅಣ್ಣ ಇದು ಮಾಡ್ಲಿ ಬಂದು 15 ಮಾಡೋಣ. ಪೆಟ್ರೋಲ್ ವೇರಿಯಂಟ್ ಒಂದ್ 320 ಮಾಡ್ಬಿಡೋಣ. 3,20,000. 3,20,000 ಮಾಡೋಣ. ಏನೋ ಹೆಚ್ಚು ಕಮ್ಮಿ ಏನಾರು ಮಾಡೋಣ. ಮಾಡೋಣ ಬನ್ನಿ, ಅದ್ರಲ್ಲೇನಿದೆ. ಬಿಸಿಲುಗಾಲ, ಮಳೆಗಾಲ, ಚಳಿಗಾಲ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಒಂಚೂರು ಹೆಚ್ಚು ಕಮ್ಮಿ ಮಾಡ್ರಿ. ಇದಕ್ಕೋಸ್ಕರ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಎಲ್ಲ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇರೋದು ನಿಮ್ಗೆ. ಗುಡ್, ವೆರಿ ಗುಡ್ ಅಣ್ಣ. ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಋಣಿ ಆಗಿರ್ತೀನಿ ಅಣ್ಣ. ಬಾಣ ಇದೊಂದು ಯಾವ್ದಣ್ಣ? ಇದು ರೇಟ್ ಕೇಳಿಲ್ಲ ನೀವು. 320 ನೀವೇನು ರೇಟ್ ಕೇಳಿಲ್ಲ. 320? 320 ನೀವು 320 ಹೇಳಿದ್ರೆ ನಾನು 280 ಕೇಳ್ತೀನಿ ಅಷ್ಟೇ ತಾನೇ. ಬನ್ನಿ 280ಕ್ಕೆ ಕೊಡೋಣ ಬನ್ನಿ. ಬನ್ನಿ ಹಂಗಾರೆ ಮುಂದಿನ ಗಾಡಿಗೆ ಹೋಗೋಣ ಬನ್ನಿ. ಇದು ಎಷ್ಟಣ್ಣ? ನೋಡಿದ್ರಲ್ವಾ, ಪ್ರೆಸೆಂಟ್ ಇವಾಗ 5 ಗಾಡಿ ಇದಾವೆ. 2018 ಮಾಡ್ಲು ಒಂದಿದೆ. ಓಹೋ, ಇದೇನ್ ಮಾಡ್ಲು ಅಣ್ಣ? ಇದು 7 ಮಾಡ್ಲಣ್ಣ. 2007 ಯಾವ ಮಾಡ್ಲು ಕಂಡಂಗ್ ಕಾಣಿಸುತ್ತೆ ಹೇಳಿ? ಇದು 15-16 ಕಂಡಂಗ್ ಕಾಣಿಸುತ್ತೆ. ಓನರ್ ಮಾತ್ರ 5 ಓನರ್ ಆಗಿದ್ದಾರೆ. ಇನ್ಶೂರೆನ್ಸ್ ಇಲ್ಲ, ಅದನ್ನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಎಷ್ಟು ರೇಟು? 165. 2007 ಮಾಡ್ಲು. ಇಲ್ಲ, ಮಾರ್ಕೆಟ್ ಐತೆ, ಕಮ್ಮಿ ಕೇಳಕ್ಕೂ ಆಗಲ್ಲ. ನೀವು ಕೊಟ್ಟು ತಂದಿರ್ತೀರಿ ಎಲ್ಲ ಚೆನ್ನಾಗಿ. ಒಂದ್ ರೇಟ್ ಕೇಳಿ, ಅದ್ರಲ್ಲಿ ಇರ್ಲಿ, ನಾನು ಹೇಳ್ತೀನಿ. 40ಕ್ಕೆ ಆಯ್ತದ? 40ಕ್ಕ ಬನ್ನಿ ಅಣ್ಣ, ಕರ್ಕೊಂಡ್ ಬನ್ನಿ ಅಣ್ಣ, ಕೊಡೋಣ. ಸೂಪರ್ ಅಣ್ಣ. 1,40,000 ಕೊಡೋಣ. ಸೂಪರ್ ಬಿಡೋಣ, ನೀವು ಸೂಪರ್ ಬಿಡೋಣ ಅಣ್ಣ. ಇದು ಯಾವ್ದಣ್ಣ? ಪೋಲೋ ಐಲೈನ್ ಟಾಪ್ ಅನ್ ಮಾಡ್ಲು. ಐಲೈನ್ ಅಣ್ಣ, ಡೀಸೆಲ್ ವೇರಿಯಂಟ್. ಎಷ್ಟು ರೇಟ್ ಇದು? 2011 ಸೆಕೆಂಡ್ ಓನರ್ ಗಾಡಿ. ಎಷ್ಟು? 3 ಲಕ್ಷ ಮಾಡೋಣ. 3 ಲಕ್ಷ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಯ್ತಣ್ಣ ಇದ್ರಲ್ಲಿ, ಓಪನ್ ಆಗಿ ಹೇಳ್ತೀನಿ ನಾನು. ಹೇಳ್ಬೇಕು, ಸಣ್ಣ ಪುಟ್ಟ ಕೆಲಸ ಅದೇ. ನಾನು ಗಾಡಿ ತಗೊಳ್ಳೋಂತವ್ರಿಗೆ ಡಿಸ್ಕ್ಲೈಮರ್ ಹಾಕ್ಬಿಟ್ಟಿರ್ತೀನಿ. ಖಂಡಿತ. ನನಗೂ ಈ ಕಾರ್ ಬಜಾರ್ಗೂ ಸಂಬಂಧ ಇಲ್ಲ ಅಂತ ಬೇರೆಯವ್ರಿಗೆಲ್ಲ ಹಾಕ್ತೀನಿ. ಈಗ ಹೇಳ್ತೀನಿ, ಈ ಕಾರ್ ಬಜಾರ್ಗು ನಮ್ ಚಾನೆಲ್ಗೂ ಸಂಬಂಧ ಇದೆ ಅಂತ ಹಾಕ್ತೀನಿ. ಹಾಕಿ ನೀವು ಹಾಕಿ, ನಂಬಿಕೆ ಮೇಲೆ ಹಾಕಿ. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂಡ್ರೆ 3.5 ಲಕ್ಷ ರೂಪಾಯಿ ಗಾಡಿ. ಸೂಪರ್. ಆ ಕೆಲಸ ಇರೋದ್ರಿಂದ ಅಣ್ಣ ಫೈನಲ್ ಟು ಫೈನಲ್ 2,75,000 ರೂಪಾಯಿ ಕೊಡೋಣ. 2,75? 2,75,000 ರೂಪಾಯಿ ಅದು ಅದಿಷ್ಟು ಹೇಳ್ತೀರಿ ಅಣ್ಣ? ಇದು ಬಂದು ಶಿಫ್ಟ್ ಡಿಸೈರ್ 10 ಸಿಂಗಲ್ ಓನರ್ VXI. ಎಷ್ಟದು? ಒಂದು 2.5 ಮಾಡೋಣ. 2.5 ನಾ ಮಾಡೋದಲ್ಲ ಅಣ್ಣ. ಅಲ್ಲಿ ಫೈನಲ್ ಹೇಳ್ಬಿಡೋಣ. ನಾನ್ ಕಿತ್ತಾಡೋದು ಮಾಡ್ಬಿಡ ಬನ್ನಿ. ಏನಣ್ಣ, ಏನ್ ಎಷ್ಟೋ ಗಿಂಜಾಡ್ತೀನಿ. ಒಂಚೂರು ಏನ್ ಹೆಚ್ಚು ಕಮ್ಮಿ ಮಾಡ್ಬಿಡ. ಗಾಡಿ ಚೆನ್ನಾಗಿದೆ ಅಣ್ಣ. ಸರಿ ಅಣ್ಣ, ಆಯ್ತಣ್ಣ. ತುಂಬಾ ಚೆನ್ನಾಗಿದೆ. 2.30 ಎಷ್ಟು ರೇಟು? 2.30 ಮಾಡೋಣ ಫೈನಲ್. 2 ಲಕ್ಷಕ್ಕೆ ಆಗಲ್ವೇ ಅಣ್ಣ? 2.25 ಮಾಡಿ ಅಣ್ಣ. 2.25 ಮಾಡೋಣ. ಸರಿ ಅಣ್ಣ. ಇದಾವ್ದಣ್ಣ? ಶಿಫ್ಟ್ ಆಪಲ್ ಶೇಪ್ ಗಾಡಿ. 18 ಮಾಡೋಣ, ಸಿಂಗಲ್ ಓನರ್ ಗಾಡಿ. ಎಷ್ಟಣ್ಣ ಇದು ರೇಟು? ಇದು 5.5 ಲಕ್ಷ. 5.5? 25,000 ಕೆಲಸ ಇದೆ ಅಣ್ಣ. ಇದೆ 25,000 RF ಇದೆ. ಅದು ರೆಡಿ ಮಾಡಿಸ್ಬಿಟ್ರೆ 6.5 ಲಕ್ಷ ಗಾಡಿ. ನಾನು ಕೊಡ್ತಾ ಇರೋದು ಎಷ್ಟು ಕೇಳಿ? 5.25. 5.25 ಇನ್ನೊಂಚೂರು ಕಡಿಮೆ ಮಾಡೋಣ ಅಂತೀರಾ? ಮಾಡಿ ಕೇಳಿ ಒಂದ್ ರೇಟ್. 5 ಒಳಗಡೆ ಮಾಡಿ ಅಣ್ಣ. 5 ಒಳಗಡೆ ಸಿಗಲ್ಲ ಅಣ್ಣ ಗಾಡಿ. ಹೌದಾ? ಆಪಲ್ ಶೇಪ್ ಅಣ್ಣ ಇದು. ರೌಂಡ್ ಫಿಗರ್ ಮಾಡ್ಬಿಡಿ. ಆಯ್ತಣ್ಣ, ರೌಂಡ್ ಫಿಗರ್ ಮಾಡ್ಬಿಡೋಣ. ಬಿಡಿ. ಇದಾವ್ ಸ್ಯಾಂಟ್ರಾ ಯಾವ್ದಿದು ಅಣ್ಣ? ಸ್ಯಾಂಟ್ರಾ 7 ಮಾಡೋಣ. ಏನು ಎಷ್ಟು ಓನರ್ ಇದು? AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸೆಕೆಂಡ್ ಓನರ್ ಅಣ್ಣ. ಇದು ಎಷ್ಟಿದ್ದು ರೇಟು? 1.65. ರೇಟ್ ಜಾಸ್ತಿ ಆಯ್ತು. ಎಲ್ಲ ಪೇಂಟ್ ಆಗಿದೆ, ಸಣ್ಣ ಪುಟ್ಟದ್ದು. ಒಂಚೂರು ಏನೋ ಮಾಡ ಆಗಿದೆ ಅಣ್ಣ. ನಾನು ಹೇಳ್ತೀನಿ, ಓಪನ್ ಆಗಿ ಹೇಳ್ಬಿಡ್ತೀನಿ. ಏನು ಹೇಳೋಣ, ಒಂದ್ 35-40 ಮಾಡ್ಬಿಡೋಣ ತಗೋಲಿ.
ಅಣ್ಣ 45 ಮಾಡ್ಬಿಡಿ. 45? 45. ಓಕೆ ಸೂಪರ್ ಅಣ್ಣ. ಅದೇ ಅಣ್ಣ ಆಯ್ತಲ್ಲ ಅದು. ಇಲ್ಲ ಇದೊಂದೇ ಇರೋದು. ಮಾಡಿ. ಇದು ಶಿಫ್ಟ್ ಹಾ LD ಅಣ್ಣ, ಡೀಸೆಲ್ ಗಾಡಿ. 7 ಮಾಡ್ಲು, ಸೆಕೆಂಡ್ ಓನರ್. ಎಷ್ಟು ರೇಟು? ಒಂದ್ 2.5. 2.5 7 ಮಾಡ್ಲು. 7 ಸ್ವಲ್ಪ FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಅಲ್ಲಿ ಲ್ಯಾಬ್ಸ್ ಇದೆ. ಚೂರು ಕೇಳಿ. 2.30 ಮಾಡಿ ಆಯ್ತಾ? ಮಾಡ್ಬಿಡಿ ಆಯ್ತಾ? 2.30ಕ್ಕೆ 2.15 ಕೊಡೋಣ ಬನ್ನಿ ಅಣ್ಣ. 2.15 2.15 ಕೊಡೋಣ ಬನ್ನಿ. ಹೇಳ್ಬಿಡಿ ಕೊನೆಯದಾಗಿ. ಅಯ್ಯೋ ಹತ್ರ ತಗೊಂಡ್ಬಿಡ್ಕೊರು, ಅವ್ರ ಹತ್ರ ತಗೋ. ಇಲ್ಲೇ ತಗೊಬಿಡ್ರ? ನಾನ್ ಕೇಳ್ತೀನಿ. ಸ್ವಲ್ಪ ಹಂಗೆ ಹೋಗಿ ಆ ಕಡೆ ನೋಡ್ಕೊಂಡ್ ಬನ್ನಿ. ಮುರ್ತೇಣ ಶಿವಣ್ಣ, ನಿಮ್ಗೆ ಯಾವ ಗಾಡಿ ಬೇಕು ಅದ್ ನೋಡ್ಕೊಳ್ಳಿ ಫಸ್ಟ್. ಐಟಮ್ ಫೋನ್ ಮಾಡಿದ್ದು ಗೊತ್ತಾಯ್ತು. ಯಾಕೆ ಏನ್ ಹೇಳಿದ್ದು? ನನ್ ಮೇಲೆ ಪ್ರೀತಿ 20,000 ಬಿಡುವ ಇನ್ನೊಂದು ಕೇಳ್ಬಿಡು. 1 ಲಕ್ಷ ಫೈನಲ್ ಬಂದ್ಮೇಲೆ ಆಯ್ತು. 1 ಲಕ್ಷ ಫೈನಲ್ ಆಯ್ತು ಅಂತ ಅನ್ಕೊಳ್ರೆ. ಒಂದ್ 2 ನಿಮಿಷ ಯೋಚನೆ ಮಾಡ್ಬಿಟ್ಟು ಅಣ್ಣ ನನ್ನ ಮೇಲೆ ಪ್ರೀತಿ 20,000 ಬಿಡ್ತೀಯಾ ಅನ್ಕೊಳ್ರಿ. ಮಾಡಿ 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 ಮಾಡಿ. ಆಯ್ತು ಆಯ್ತು ಆಯ್ತು. ಎಲ್ರಿಗೂ ನಮಸ್ಕಾರ. ಒಂದು ಕಾರ್ಗೋ ಗಾಡಿ ಐತೆ. ಓದ್ಬಿಟ್ಟು ಉದ್ಯೋಗ ಇಲ್ದಲೆ ನಳ್ತಾ ಇದ್ದೀರಾ, ಕೆಲಸ ಸಿಗ್ತಿಲ್ಲ, ಇವ್ರ ಕೈ ಕೆಳಗಡೆ ಅಡ್ಯಾಳ ಕೆಲಸ ಮಾಡ್ತಾ ಇದ್ದೀರಾ, ಬಿಡ್ರಿ ಇವತ್ತಿಂದ. ಒಂದ್ ಒಳ್ಳೆ ಕಾರ್ಗೋ ಗಾಡಿ ಐತೆ. ವ್ಯಾಪಾರ ಮಾಡ್ಬೋದು, ಬಟ್ಟೆ ವ್ಯಾಪಾರ ಮಾಡ್ಬೋದು, ಪ್ರಾವಿಷನ್ಸ್ ಮಾಡ್ಬೋದು, ಗೂಡ್ಸ್ ಹೊಡಿಬಹುದು, ಕ್ಯಾಟ್ರಿಂಗ್ ಮಾಡ್ಬೋದು, ಹೋಟ್ಲು ಮಾಡ್ಬೋದು, ಟೀ ಅಂಗಡಿ ಇಡ್ಬೋದು, ಬಿಸ್ಕೆಟ್ ಅಂಗಡಿ ಇಡ್ಬೋದು, ಎಲ್ಲಾ ಇಡ್ಬೋದು. ಇಂತ ಒಂದ್ ಗಾಡಿ ಬಂದೈತೆ. ಎಷ್ಟಣ್ಣ ರೇಟ್ ಇದು? ಅಣ್ಣ ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ ಅಣ್ಣ. ಎಷ್ಟು ರೇಟು? ಒಂದ್ 2.65. 2,65,000. 2,65,000. 2,65,000 ಕೊಟ್ಬಿಟ್ರೆ ವಿದ್ಯೆ ಓದಿರೋರ್ಗೆ ಉದ್ಯೋಗ ಸಿಕ್ಕಂಗ ಅಣ್ಣ ಬೇಡಣ್ಣ, ಆ ರೇಟ್ ಎಲ್ಲ ನಮ್ಗೆ ಬೇಡಣ್ಣ. 1.65 ಅಣ್ಣ. ನೀನ್ 2.65 ಅಂದ್ಬಿಟ್ಟು ನನಗೆ ಚೂಸು ಮಾಡ್ಕೋಬಾರ್ದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಣ್ಣ. ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್, ಟ್ಯಾಕ್ಸ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಣ್ಣ. ಹೌದಣ್ಣ. ಓಕೆ ಸೂಪರ್ ಅಣ್ಣ. ಎಷ್ಟು ಕೊಡೋಣ ಹೇಳಿ? ಕೊಡಿ 1.40ಕ್ಕೆ. 1.65 ಬೇಡಣ್ಣ. ನೀವ್ ಕೇಳಿದ ರೇಟ್ ಎಷ್ಟು ಹೇಳಿ? 1.40. 1.40ಕ್ಕೆ ಬನ್ನಿ ಕೊಡ್ತೀನಿ. ಹಂಗಾರೆ ತಾಂತಾರೆ. ಹೇಳಣ್ಣ ನೆಕ್ಸ್ಟ್ ಗಾಡಿ ಯಾವ್ದಣ್ಣ? ತಗೊಳ್ಳಿ ಇದನ್ನೇ. ಇದಾವ್ದಣ್ಣ? ಫೋರ್ಡ್ ಅಣ್ಣ, ಫೋರ್ಡ್ ಫಿಯೆಸ್ಟಾ. ಎಷ್ಟಿದು? ಬರೀ 80,000 ಫೈನಲ್ ರೇಟ್. ಫೈನಲ್ ರೇಟ್ ಒಂದು ಕಿತ್ತಾಡ್ರಿ. ನನ್ನ ಮೇಲೆ ಪ್ರೀತಿ 20,000 ಬಿಡ ಮುರ್ತಾನ ಅಂತ ಕೇಳ್ಬಿಡ್ರಿ ನೀವು. ಆಯ್ತು ಹೋಗ್ಸಂಗ ನಾನು 1.20 ಹೇಳ್ರಿ. ಒಂದು ಕಮ್ಮಿ ಮಾಡ್ಸ್ ಬನ್ನಿ ಸರ್. ಲಾಸ್ಟ್ ನಿಮ್ಗೋಸ್ಕರ ಕಮ್ಮಿ ಮಾಡ್ತಿದ್ಯಲ್ವಾ, ನನ್ನ ಮೇಲೆ ಪ್ರೀತಿ ಇದೆ, 20,000 ಬಿಡು ನೋಡೋಣ ಅಂತ ಹೇಳಿ. ಈಗ ಬೇರೆ ಹೋಗ್ಬಿಟ್ಟು ನಿನ್ಗಿಂತ ಕಾಸು ಇದ್ದಲ್ಲಣ್ಣ ತಗೋ ಆಯ್ತು 80ಕ್ಕೆ ಬಂದ್ಬಿಡು ನಾನು ಕೊಟ್ಬಿಡ್ತೀನಿ ಅಂತ ರೆಡಿ. ಹೇಳಿ ಇದೇನ್ ಮಾಡ್ಲು? ಅಣ್ಣ ಸೆಲಾರಿಯಾ 20 ಮಾಡ್ಲು ಸಿಂಗಲ್ ಓನರ್ ಗಾಡಿ. ಓಹೋ ಏನ್ ಪ್ರೈಸ್ ಎಷ್ಟಿದೆ ಅಣ್ಣ? ಅಣ್ಣ ಒಂದ್ 4.5 ಮಾಡೋಣ. 4.5 ಹಾ ಅಣ್ಣ. ನೀವು ಎಷ್ಟಕ್ಕೆ ತಂದಿರ್ತೀರೋ ಎಷ್ಟಕ್ಕೂ ಮಾರ್ತಿರೋ ನಮ್ಗೆ ಏನ್ ಗೊತ್ತಾಗಬೇಕು? ನಾವೇನೋ ನಮ್ ಮಾರ್ಕೆಟ್ ಬೆಲೆ ನಮ್ ಸಬ್ಸ್ಕ್ರೈಬರ್ ಫಾಲೋವರ್ಸ್ ಕೊಡ್ಸೋಣ ಅಂದ್ಬಿಟ್ಟು ಹೇಳಿರ್ತೀವಿ, ನೀವು ಕೊಡೋದು ಇಲ್ಲ. ನೀವು ಅಲ್ಲ ಸಿಕ್ಕಿದ್ರೆ ಕೊಡ್ತೀರಿ. ಇನ್ನೊಂಚೂರು ಒಳಗಡೆ ಹೇಳಿ. ಒಂದ್ 10,000 ಕಮ್ಮಿ ಮಾಡಿ. 20 ಕಮ್ಮಿ ಮಾಡ್ಬಿಡಿ. ಬೇಡಣ್ಣ, 40 ಕಮ್ಮಿ ಮಾಡಿ 4.40 ಕೊಡೋಣ. ಸೂಪರ್ ಬೇಡ ನೀನು 4.10 ಕೊಡೋಣ. ಧರ್ಮರಾಯ ಬಾಣ 40 ಕೊಟ್ಬಿಡೋಣ. ಹೇಳಿ 20 ಮಾಡ್ಲು ಅಣ್ಣ. ಶಿಫ್ಟ್ ಅಣ್ಣ, VXI 17 ಮಾಡ್ಲು ಸಿಂಗಲ್ ಓನರ್ ಅಣ್ಣ. ಪೆಟ್ರೋಲ್ ಗಾಡಿ. ಎಷ್ಟು ರೇಟು ಅಣ್ಣ? ಒಂದ್ 5 ಲಕ್ಷ. 5 ಲಕ್ಷ ಏನ್ ಮಾಡ್ಲು ಅಣ್ಣ? 17 ಮಾಡೋಣ, ಸಿಂಗಲ್ ಓನರ್ ಗಾಡಿ. 5 ಲಕ್ಷ ಏನೋ ಹೆಂಚೂರು ಏನೋ ಹೆಚ್ಚು ಕಮ್ಮಿ ಮಾಡಿ. ನೀವೇ ಒಂದ್ ರೇಟ್ ಕೇಳ್ಬಿಡಿ ಹೇಳೋಣ. ನಾವ್ ಕೇಳಿದ್ರೆ ನೀವು ಕೊಟ್ಟಿರಾ ಅಣ್ಣ? ಬಂದ್ರೆ ನಾವ್ ಕೊಡಕ್ ರೆಡಿ ಇದೀವಣ್ಣ. ಕೊಡಲ್ಲ ಬಿಡಪ್ಪ. ನೀವು ಕರೆಕ್ಟ್ ಆಗಿ ಕೇಳ್ಬಿಟ್ರೆ ಮಾಡ್ರಿ. 4.75 ಮಾಡ್ಬಿಡೋಣ. 4.75 ಕೊಟ್ಬಿಡೋಣ. 17 ಮಾಡ್ಲೋಣ, ಅದು ಸಿಂಗಲ್ ಓನರ್ ಗಾಡಿ. ವೀಕ್ಷಕ್ರೆ, ಒಳ್ಳೊಳ್ಳೆ ಗಾಡಿಗಳನ್ನ ಕ್ಲಾಸ್ 1 ಗಾಡಿಗಳನ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೀವು ಬಂದು ತಗೊಳ್ಳಿ. ನಾನು ವಿಡಿಯೋ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದ್ 4-5 ಗಾಡಿ ಏನಾದ್ರು ನೀವು ವ್ಯಾಪಾರ ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಿದ್ದು ಪ್ರಯೋಜನ ಆಗಲ್ಲ. ತುಂಬಾ ಕಷ್ಟಪಟ್ಟು ನಾನು ನಿಮ್ಗೋಸ್ಕರ ಮಾಡಿರ್ತೀನಿ. ನಮಗಾಗಿ ನಿಮ್ಗೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ ಡಿಸ್ಪ್ಲೇ ಆಗ್ತಾ ಇರ್ತದೆ. ಆ ನಂಬರ್ಗೆ ಕಾಲ್ ಮಾಡಿ. ಅದ್ರ ಜೊತೆಗೆ ನಮ್ದು ಯೂಟ್ಯೂಬ್ದು ಬೆಲ್ ಬಟನ್ನು, ಸಬ್ಸ್ಕ್ರೈಬರು, ಫೇಸ್ಬುಕ್ ಪೇಜಲ್ಲಿ ಫಾಲೋವರ್ಸು, ಇನ್ಸ್ಟಾಗ್ರಾಮ್ಸ್ ಅಲ್ಲಿ ಫಾಲೋವರ್ಸು.
ನನ್ನ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಪ್ಲಸ್ MS ಮನೆ ಚಾನಲ್ಗೂ ಮರ್ತು ಬಿಟ್ಟಿರ ನೀವು, ಅದಕ್ಕೂ ಮಾಡಿ ನೀವು. ಬನ್ನಿ ಇನ್ನೊಂದ್ 10 ಗಾಡಿ ತೋರಿಸ್ತೀನಿ. ಬನ್ನಿ, ಇದೆ ಯಾವ ಗಾಡಿ ಅಣ್ಣ ಶಿಫ್ಟ್ ಅಣ್ಣ, ಶಿಫ್ಟ್ ಅಲ್ಲಿ ಪೆಟ್ರೋಲ್ VXI FC ಎಲ್ಲ ಇಲ್ಲ 27ವರೆಗೂ 27ವರೆಗೂ FC ಇದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಅದನ್ನ ಬೇಕಾದ್ರೆ ಕಟ್ಕೊಳ್ಳೋಣ ಅಣ್ಣ. ಎಷ್ಟು ರೇಟು ಅಣ್ಣ ಒಂದ್ 2.30 ಮಾಡೋಣ. 2.30 ಚೂರು ಏನು ಹೆಚ್ಚು ಕಮ್ಮಿ ಮಾಡಪ್ಪ. ಬನ್ನಿ ಮಾಡೋಣ, ಹೆಚ್ಚು ಕಮ್ಮಿ ಮಾಡೋಣ. ಒಂದ್ 2,20,000 ಮಾಡೋಣ ಬನ್ನಿ. 2 ಲಕ್ಷಕ್ಕೆ ಮಾಡ್ಕೊಂಬಿಡಮ್ ಬಿಡಿ ಅಣ್ಣ 2.15 ಆಗತ್ತಣ್ಣ. ಹೌದಾ? ನೀವು ವ್ಯತ್ಯಾಸ ಕೇಳ್ಬಿಟ್ರಿ ಹೆಂಗಣ? ಏನೋ ನಮ್ಗೆ ಆಸೆ ಅಣ್ಣ, ನೀನ್ ಇನ್ನ ಕಮ್ಮಿ ಕೊಟ್ರು ನಮ್ ಸಬ್ಸ್ಕ್ರೈಬರ್ ಸಂತೋಷನೇ ಬಂದ್ರೆ ನಾವು ಕೊಡಲ್ಲ ಅಂತ ಆಸೆ ಕಣ್ಣಣ್ಣ. ಬಲ್ಲಿ ಅಣ್ಣ ಹೇಳಿ, ಯಾವ್ದು ಐರಾವತಲ್ಲಿ ನಿಲ್ಸ್ಕೊಂಡಿದ್ಯಾ ಅಣ್ಣ? ಇದು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ, ತುಂಬಾ ಡಿಮ್ಯಾಂಡ್ ಆದ ವೆಹಿಕಲ್ ಅಂತ ಗೊತ್ತಿದೆ. ಹೌದು 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 ಅಣ್ಣ ಈ 7 ಮಾಡಲು ಸಿಂಗಲ್ ಓನರ್ ಅಣ್ಣ. ಎಷ್ಟಣ್ಣ ರೇಟು? 2 ಲಕ್ಷ ಮಾಡ್ಬಿಡಣ. 2 ಲಕ್ಷಕ್ಕ ನಾವು ನೋಡಿ ಎಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಆಗೈತೆ. ಅದಕ್ಕೆ ಗಾಡಿ ನೋಡಿದಿರ ಒಂದ್ಸರಿ ಕಂಡೀಷನ್ ಹೆಂಗಿದೆ? ಗಾಡಿ ಎಲ್ಲ ಒಳ್ಳೆ ಸೂಪರ್ ಆಗಿದೆ ಅಣ್ಣ, ವಿತ್ LPG 2-in-1 ಗಾಡಿ. ಚೆನ್ನಾಗದೆ, ಎಲ್ಲ ಚೆನ್ನಾಗದೆ 2-in-1 ಗಾಡಿ ಅಣ್ಣ ಇದು. ಏನು ಹೆಚ್ಚು ಕಮ್ಮಿ MPF ಕಾರ್ ಬಿಟ್ರಾ? MPF ಚೂರು ಏನು ಹೆಚ್ಚು ಕಮ್ಮಿ ಮಾಡಿ ಎಷ್ಟು ಮಾಡೋಣ ಹೇಳಿ? ಏನ್ 160 ಗೊತ್ತದೆ ಬಜಾರಲ್ಲಿ ಬನ್ನಿ ಅಣ್ಣ ಕೊಡೋಣ. 160ಕ್ಕೆ ಇದ್ಯಾವ್ದು ಇದು ವ್ಯಾಗನರ್? ವ್ಯಾಗನರ್ 2009 ಮಾಡ್ಲು. ಎಂತ ಅಣ್ಣ ಇವನ್ ತಮ್ಮ, ಅಣ್ಣ ತಮ್ದಿರು ಇದು 9 ಮಾಡ್ಲು, ಸೆಕೆಂಡ್ ಓನರ್ ಗಾಡಿ ವಿತ್ LPG. ಇದೆಂತ ಅಣ್ಣ? ಇದು ಸೇಮ್ ರೇಟ್ ಅಣ್ಣ, 2 ಲಕ್ಷ 2009 ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಸಿಗುತ್ತಣ್ಣ. ಆಗಿದ್ಯಾ? ಮಾಡ್ಬೇಕಾ? ಅಣ್ಣ ಮಾಡ್ಕೊಡ್ತೀವಿ ಅಣ್ಣ, ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಏನೋ ಬರ್ತಾರೆ, ಚೂರ್ ಹೆಚ್ಚು ಕಮ್ಮಿ ಮಾಡ್ರಿ. ಒಂಚೂರ್ ಇಷ್ಟು ಬರ್ಲಿ, ಇಷ್ಟು ಬೇಡ, ಇಷ್ಟೇಸ್ಟ್ ಮಾಡಿ ಮಾಡಿಕೊಡೋಣ ಅಣ್ಣ. ಯಾಕಂದ್ರೆ ಕಸ್ಟಮರ್ ಬಂದವರು ಮಾಡಿಕೊಡೋಣ ಬಿಡಿ. ಬನ್ನಿ ವೀಕ್ಷಕ್ರೆ, ಸುಂದರವಾದ ಗಾಡಿ ಇದೆ. ಆಪಲ್ ಕಾಶ್ಮೀರ್ ಆಪಲ್. ಅಲ್ಲೊಂದು ಅಣ್ಣ ಏನ್ ಗಾಡಿ ಅಣ್ಣ? ಡಿಸೈರ್ ಅಣ್ಣ. ಎಷ್ಟು? 15 ಮಾಡ್ಲು ಸಿಂಗಲ್ ಓನರ್ ಗಾಡಿ ಅಣ್ಣ. ಸಿಂಗಲ್ ಓನರ್ ಅಣ್ಣ. ಎಷ್ಟು ಓಡೈತೆ ಅಣ್ಣ? ಇದು ಬಂದು ಒಂದು 88,000 ಚಿಲ್ಲರೆ ಓಡಿದೆ ಅಣ್ಣ. ಎಷ್ಟು ಅಣ್ಣ? ಒಂದು 5 ಲಕ್ಷ ಮಾಡ್ಬಿಡೋಣ. ಲೋಪ್ಲಾ ಅಣ್ಣ 4,70,000 ರೂಪಾಯಿ ಕೊಟ್ಬಿಡೋಣ. ನೋಡೇ ಬಿಡೋಣ ಬಾಳ. ಅಣ್ಣ ಇದ್ಯಾವ್ದು ಅಣ್ಣ? ಶಿಫ್ಟ್ ಅಣ್ಣ. ಎಷ್ಟು ರೇಟು? 14 ಮಾಡ್ಲು ಸಿಂಗಲ್ ಓನರ್ ಅಣ್ಣ. 4 ಲಕ್ಷ ನೋಡ್ಬಿಡೋಣ. 3,80,000 ರೂಪಾಯಿ ಕೊಡೋಣ. ಸೂಪರ್ ನಡಿ ಅಣ್ಣ. ಇದೆಷ್ಟಣ್ಣ? ಅಣ್ಣ ಇದು ಅಮೇಜ್ ಗಾಡಿ, ಡೀಸೆಲ್. ಓಲ್ಡ್ ಅಮೇಜ್ ಡೀಸೆಲ್ ಗಾಡಿ. ಎಷ್ಟು ರೇಟ್? 17 ಮಾಡ್ಲಣ್ಣ. 3,20,000. 3 ಲಕ್ಷಕ್ಕೆ ಮಾಡಿರಿ. 3 ಲಕ್ಷ ಮಾಡ್ರಿ. 3 ಲಕ್ಷ ಮಾಡ್ರಿ. 3 ಲಕ್ಷ ಮಾಡ್ರಿ. 3 ಲಕ್ಷ ಮಾಡ್ರಿ. ಅಣ್ಣ ಡಸ್ಟರ್ 14 ಮಾಡ್ಲು, ಸೆಕೆಂಡ್ ಓನರ್, 85 PS. 85 PS. ಎಷ್ಟು ರೇಟ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಣ್ಣ ಇದು. ಅಣ್ಣ 4,000. ಚೂರಿ ಏನೋ ಲೋಪ್ಲ ರಾಂಡಣ ಅಣ್ಣ. ನೀವು ಮಾತು ಕೇಳ್ಬಿಡಿ, ಯಾಕಂದ್ರೆ ಗಾಡಿ ನೋಡಿ ಕೇಳಿ. ಅಣ್ಣ ಒಂದ್ಸರಿ ಗಾಡಿ ನೋಡಿ. ಒಂದ್ಸಲ ನಿಮ್ ಹತ್ರ 4,30 ಮಾಡಿ ಅಣ್ಣ. ಆಯ್ತು ನೋಡ, ಬನ್ನಿ ಬಾಳ ಬನ್ನಿ. ಅಣ್ಣ ಸಿಂಗಲ್ ಓನರ್, ಶಿಫ್ಟ್ ಡಿಸೈರ್ ಅಣ್ಣ. ಮುಡ್ತಾಣ ಇದಾವ ಗಾಡಿ. ಅಣ್ಣ ಕೊರೋಲಾ ಆಲ್ಟಿಸ್ ಆಟೋಮೆಟಿಕ್. ಎಷ್ಟು ರೇಟು? 2,30,000. 2,30,000 ಆಟೋಮೆಟಿಕ್ ಗಾಡಿ ಅಣ್ಣ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇದ್ಯಾವ್ದು ಇದು? ಅಣ್ಣ 820 ಡೀಸೆಲ್ ಗಾಡಿ ಅಣ್ಣ. ಡೀಸೆಲ್ ಗಾಡಿ ಅಣ್ಣ. 3,30,000 ಹೆಚ್ಚು ಕಮ್ಮಿ ಮಾಡು. 3 ಲಕ್ಷ ಮಾಡಿ ನಡ್ರಿ. ಹಂಗಾರೆ ನೋಡೇ ಬೇಡ. ಗಾಡಿ 7 ಸೀಟ್ ಅಲ್ಲ, 8 ಸೀಟ್ ಅಣ್ಣ. ಇದು 8 ಸೀಟರ್ ಗಾಡಿ. 8 ಸೀಟ್ ಅಣ್ಣ. ಎಷ್ಟು ಇದು? 3,40,000. 340. 330 ಮಾಡಿ ಅಣ್ಣ. ಇದ್ಯಾವ್ದಣ್ಣ? ಲಕ್ಷ್ಮೀ ತಾಯಿ ಅಣ್ಣ. ಶಿಫ್ಟ್ ಡಿಸೈರ್ ಅಣ್ಣ. ಇದು VXI 15 ಮಾಡ್ಲು, ಸಿಂಗಲ್ ಓನರ್, 385. ಇದೇನಣ್ಣ? 2222 ಆಗಿದೆ, ಸ್ಪೋರ್ಟ್ಸ್ ತರ ಆಗ್ದಂಗೆ. ಅಣ್ಣ ಗಾಡಿ ಹೆಂಗಿದೆ ನೋಡಿ. ಹೋಂಡಾ ಜಾಜ್ ಪೆಟ್ರೋಲ್ ವೇರಿಯಂಟ್. ಎಷ್ಟು ರೇಟು? ಗಾಡಿ ತುಂಬಾ ಚೆನ್ನಾಗಿದೆ ಅಣ್ಣ. ಓನರ್ ಮಾತ್ರ 3 ಓನರ್ ಆಗಿದ್ದಾರೆ. ಓಡಿರೋದು 51,000. 51,000 3 ಓನರ್ ಆಗಿದ್ದಾರೆ. ಇನ್ನೊಂದೇನ್ ಗೊತ್ತಾ, ಅವ್ರ ಮನೆಯವರೇ ಚೇಂಜಸ್ ಬೇರೆ ಇನ್ನೇನಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಆಗತ್ತಣ್ಣ ಅದೆಲ್ಲ ಒಂಚೂರೇ ಮಾಡ್ಲಣ್ಣ. ಇದು ಮಾಡಿ ಏನ್ ಹೆಚ್ಚು ಕಮ್ಮಿ. ಒಂದ್ 4,25 ಮಾಡೋಣ.
ಏನೋ ಒಳಗೆ ಒಳಗೆ ಲೋಪ್ಲ ರಾಂಡ ಲೋಪ್ಲ ಲೋಪ್ಲ ಲೋಬಲ್ ವಸ್ತೆ ಕಮ್ಮಿ ಆಯ್ತಣ್ಣ ಅದು ಏನ್ ಬೇಡ ಲೋಪ್ಲ ರಾಂಡ ಹೇಳಿ ನೀವು ಒಂದ್ ಮಾತು ಹೇಳ್ಬಿಡಿ. ಒಂದ್ 90 ಮಾಡ್ಕೊಂಡ್ಬಿಡೋಣ ಅಣ್ಣ ತುಂಬಾ ಕಡಿಮೆ ಆಗುತ್ತೆ. 390 35,000 ಡಿಫ್ರೆನ್ಸ್ ಅಲ್ಲಿ ಕೇಳ್ತಾ ಇದ್ದೀರಾ. ಮಾಡೋಣ ನಂಬರ್ ಆಗಿದೆ 395 ಮಾಡ್ಬಿಡಿ. ಆಯ್ತು ಬೇಡ ನೀವ್ ಹೇಳ್ದಂಗ್ ಮಾಡ್ಬಿಡ ಬೇಡ ಅಣ್ಣ ಇದ್ಯಾವ್ದು ಗಾಡಿ ಅಣ್ಣ i20 ಸ್ಪೋರ್ಟ್ಸ್ i20 ಸ್ಪೋರ್ಟ್ಸ್ ಡೀಸೆಲ್ ಪೆಟ್ರೋಲ್ ವೇರಿಯಂಟ್ ಅಣ್ಣ. Petrol. ಪೆಟ್ರೋಲ್ ವೇರಿಯಂಟ್ ಎಷ್ಟು ಅನ್ನೋರು 2014 ಸಿಂಗಲ್ ಓನರ್ ಓಡಿರೋದು 47,000. 47,000 47,000 ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ರೀತಿ ಒಂದು ರಿಪ್ಲೇಸ್ಮೆಂಟ್ ಇಲ್ಲ. ಅಣ್ಣ ಎಷ್ಟು ರೇಟ್ ಹೇಳ್ತಾ ಅಣ್ಣ ಇದ್ದೀವಿ ಇದು 560 ಅಣ್ಣ. ಚೂರು ಏನೋ ಹೆಚ್ಚು ಕಮ್ಮಿ ಮಾಡ ಅಣ್ಣ ಗಾಡಿ ನೋಡಿ ಹೆಂಗಿದೆ, ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಒಂದ್ 530 ಅಣ್ಣ. 530 ತುಂಬಾ ಕಮ್ಮಿ ಆಗುತ್ತೆ ಅಣ್ಣ. ನೀನು 5 ಲಕ್ಷ ಹೇಳು, ನಮ್ ಕಸ್ಟಮರ್ಗೆ ಆಸೆ ಜಾಸ್ತಿ. ನೀವ್ ಹೇಳಿದ್ರು ಇನ್ನೂ 25 ಕಮ್ಮಿ ಕೇಳ್ತಾರೆ. ಸರಿ ಅದಕ್ಕೆ ಆಯ್ತು ನಾನು ಬಿಡಿ, ಹೇಳು. ನೀವ್ ಹೇಳಿದ್ಮೇಲೆ ಮುಗೀತು. ಓಕೆ ಅಣ್ಣ ಡನ್ ಅಣ್ಣ. ಇದಾವ್ದಣ್ಣ ಅಣ್ಣ ಇದು ಒಳ್ಳೆ ಜಾಜ್ ಜಾಜು ಏನ್ ಮಾಡ್ಲಿದ್ದು 5.5 ಲಕ್ಷ 560 ಹೇಳಿ ಫೈನಲ್ ಅದು. ಅಣ್ಣ ಇನ್ನೊಂದ್ ಕ್ವಿಡ್ಡು ರೈಟ್ ಹೇಳಿ ಅಣ್ಣ ಕ್ವಿಡ್ RX ಅಣ್ಣ ಇದು RXT ಓಡಿರೋದು 43,000. 43,000. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಹಾ. ಯಾವುದೇ ಕೂಡ ಒಂದು ರಿಪ್ಲೇಸ್ಮೆಂಟ್ ಕೂಡ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಹಾ. ತಗೊಂಡು ಒಂದು ಪೆಟ್ರೋಲ್ ಹಾಕಿ ಓಡಿಸೋಂತ ಗಾಡಿ ಅಷ್ಟೇ ಅಣ್ಣ ಇದು. ಏನೋ ಹೆಚ್ಚು ಕಮ್ಮಿ ಆಗುತ್ತಾ? 2,85,000 ಮಾಡಿ ಏನು ಸ್ವಲ್ಪ ಕಮ್ಮಿ ಮಾಡುಗುರು. ಅಣ್ಣ ಕಮ್ಮಿ ಅಂದ್ರೆ ಎಷ್ಟು ಮಾಡೋಣ ಹೇಳಿ, ನೀವೇ ಒಂದು 265 ಮಾಡ್ಬಿಡಿ ಆತ. ಅಣ್ಣ 270 ಮಾಡ್ಬಿಡೋಣ. 265 ಮಾಡಿ ಬಸ್ಸು. ಯಾಕೆ ಗೊತ್ತಾ, ಬಂದ್ ಇಲ್ಲಿ ಕೇಳಿದಾಗ ನಾವು ಮಾತಾಡ್ದಂಗೆ ಇರ್ಬೇಕು. ಅಣ್ಣ ಇನ್ನೊಂದು ಅದ್ರಲ್ಲ ಬಂದಿಲ್ಲಿ ಬಾರ್ಗಿನ್ ಮಾಡ್ತಾರಲ್ಲ ಅದಕ್ಕೇನ್ ಇಲ್ಲ, ಮಾಡಲ್ಲ ಹಾ? ಮಾಡಲ್ಲ. ಫೈನಲ್ ಪ್ರೈಸ್ ಅದು 265 ಫೈನಲ್ ಆಯ್ತು ಬಿಡಿ. ಫೈನಲ್ ಬಿಡಿ. ಆಯ್ತು ಅಣ್ಣ ಇದ್ಯಾವ್ದಿದು? ಅಣ್ಣ ಕ್ವಿಡ್ ಕ್ಲೈಂಬರ್ ಅಣ್ಣ. ಕ್ಲೈಂಬರ್ ಕರೆಕ್ಟ್. ಓಡಿರೋದು ಎಷ್ಟು ಹೇಳಿ, ಬರೀ 28,000. ಬರೇ 28,000. 28,000 ಲೇಡೀಸ್ ಓಡಿಸೋ ಅಂತ ಗಾಡಿ, ಆಟೋಮೆಟಿಕ್. ಅಯ್ಯಮ್ಮ ಸಿಂಗಲ್ ಓನರ್. ಓಡಿರೋದು ಸಿಂಗಲ್ ಓನರ್ ಗಾಡಿ ಅಣ್ಣ. ಅದ್ರಲ್ಲೂ ಆಟೋಮೆಟಿಕ್ ಗಾಡಿ ಇದು. ಎಷ್ಟ್ ಹೇಳ್ತೀರಿ ಅಣ್ಣ ಒಂದ್ 4.25 ಮಾಡೋಣ. 4.25 ಜಾಸ್ತಿ ಆಗ್ಲಿಲ್ವಾ? ಅಣ್ಣ ಒಂದ್ ರೌಂಡ್ ಗಾಡಿ ನೋಡಿ ನೀವ್ ಹೆಂಗಿದೆ ಅಂತ. ಗಾಡಿ ಏನೋ ಚೆನ್ನಾಗದೆ, ಗಾಡಿ ಬಗ್ಗೆ ನಾವೇನು ಹೇಳ್ತಿಲ್ಲ. ಕ್ಲಾಸ್ ಆಗಿದೆಯಣ್ಣ ಗಾಡಿ. ಏನ್ ಗುರು ಹಿಂಗ್ ಹೊಳಿತದೆ. ಒಂಚೂರು ಏನೋ ಹೆಚ್ಚು ಕಮ್ಮಿ ಮಾಡೋಣ. ಅಣ್ಣ ನೀವೇ ಒಂದ್ ರೇಟ್ ಕೇಳಿ. 50,000 ಕಮ್ಮಿ ಮಾಡ್ರಿ. ಅಣ್ಣ 50,000ನಾ? ಹಾ ಏನಣ್ಣ ಅಷ್ಟೆಲ್ಲ ವ್ಯತ್ಯಾಸ ಇರುತ್ತೆ. ಏನೋ ಮಾಡೋಣ. ಒಂದ್ 4.10 ಮಾಡ್ಬಿಡಿ. 4.10 ಒಂದು 3.95 ತಗೊಂಬಿಡಿ. ಹೋಗಿ, ನಿಮ್ಗೂ ಬೇಡ ನಮಗೂ ಬೇಡ. ಅಣ್ತಂದಿರ್ ಭಾಗ ಮಾಡ್ಕೊಂಡ್ ಆಯ್ತಣ್ಣ ಬನ್ನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3.95 ಬಾಳ. ಇದು ಬೆಲೆ ಎಷ್ಟಣ್ಣ? ಅಣ್ಣ 2,80,000. 2,80,000. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಒಂಚೂರು ಓಡಿರೋದು ಎಷ್ಟು ಹೇಳಿ, ಬರೀ 63,000 ಕಿಲೋಮೀಟರ್ ಓಡಿರೋದು. ಗಾಡಿ ಹಂಗಿದೆ ಬಿಡಿ. ಗಾಡಿ ಚೆನ್ನಾಗಿದೆ. ನೀಟಾಗಿದೆ. ಫೈನಲ್ ಎಷ್ಟಕ್ಕೆ ಆಗ್ಬೋದು? ಅಣ್ಣ ನೀವೇ ಒಂದ್ ರೇಟ್ ಕೇಳ್ಬಿಡಿ. 260 ಮಾಡ್ಬಿಡಿ ತಗೋಲಿ. ಅಣ್ಣ ಜಾಸ್ತಿ ತುಂಬಾ ಕಡಿಮೆ ಆಗುತ್ತೆ ಅಣ್ಣ. ಒಂದ್ 265 ಮಾಡ್ಬಿಡಿ. ಬೇಡ ಹೋಗೋಣ, 260 ಮಾಡ್ಕೋಗೋಣ. ಯಾಕೆ ಗೊತ್ತಾ, ನಾನು ಆ ಚಾನಲ್ ನೋಡ್ದೆ, ಆ ಚಾನಲ್ 260 ಹೇಳಿದ್ದೀರಾ, ನೀವ್ ಯಾಕೆ 280 ಹೇಳಿದ್ದೀರಾ ಅಂತ ಯಾವನಾರು ಕೇಳ್ಬಿಟ್ರೆ ಆಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೇಡ ಬಿಡಿ, ಹೊರಟೋಗ್ಬಿಡ್ತಾರೆ. ನೀವು ಚೆನ್ನಾಗಿರ್ಬೇಕು, ನಿಮ್ ಹೆಸರು 2,60,000 ಕೊಡೋಣ. ಗುಡ್ ಅಣ್ಣ ನೀನೇ ಗ್ರೇಟ್ ಅಣ್ಣ. ಅಣ್ಣ ಇದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. 2016 ಸೆಕೆಂಡ್ ಓನರ್. ಎಷ್ಟು ಓಡಿದೆ? ಓಡಿರೋದೇ 63,000 ಜಿನಿಯನ್ ಮೀಟರ್. 63,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಅಣ್ಣ ಏನು ಬೆಲೆ ಆಗುತ್ತೆ ಅಣ್ಣ? ಅಣ್ಣ ಇದು 280. 280 ನೆಗೆಷಬಲ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಂಡೀಷನ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಆಯ್ತು. ನಮ್ ಸಿಟಿ ನ್ಯೂಸ್ ಕನ್ನಡ ಚಾನಲ್ ಕಡೆಯಿಂದ ಬಂದ್ರೆ ಎಷ್ಟು 1,000 ಕಮ್ಮಿ ಮಾಡ್ತೀರಾ? ಅಣ್ಣ ನೀವೇ ಒಂದ್ ರೇಟ್ ಹೇಳ್ಬಿಡಿ. ನಾನು 2 ಲಕ್ಷ ಕೇಳ್ತೀನಿ, ಕೊಡ್ತೀರಾ? ಅಣ್ಣ ಏನು ಇದು 2 ಲಕ್ಷ ಸಿಗೋ ಅಂತ ಗಾಡಿನ. ಸರಿ ಹೇಳಿ, ಎಷ್ಟು ಕೊಡ್ಬೇಕು ಹೇಳಿ ಬಿಡಿ. ಒಂದ್ 2.75 ಮಾಡಿ. 2.75 ನೋಡ ಬನ್ನಿ. 2.5 ಕೊಡ್ಸ್ಬಿಡ ಬನ್ನಿ. 2.5 ಕೊಡ್ಸ್ಬಿಡೋಣ ಬನ್ನಿ. ಏನ ಕ್ವಿಡ್ಡು 2,85,000. 4 ಲಕ್ಷ ಕ್ವಿಡ್ಡು. 2.5 ಲಕ್ಷ 2.75 275. 2.75 ಯಾರಿಗ್ ಬೇಕು? ಬರ್ತೀರ ತಾನೆ? ನೆಕ್ಸಾ ಕಾರ್ಸು ನಮ್ದು, ನಮ್ಮೂರ ತಿಂಡಿ ಇದೆಯಲ್ಲ ನಾಗರಬಾವಿನಲ್ಲಿ, ಅಲ್ಲಿ ಮುಂದೆ ಬಂದ ಪೊಲೀಸ್ ಚೌಕಿ ಹತ್ರ ನಿಂತ್ಕೊಂಡ್ರೆ ದೊಡ್ಡದಾಗ ಕಾಣಿಸುತ್ತೆ ನೆಕ್ಸಾ ಕಾರ್. ಅಲ್ಲಿ ಬರ್ಬೇಕು ನೀವು. ಈ 3 ಗಾಡಿಲಿ ಯಾವ್ದಾನ ಒಂದ್ ತಗೊಳ್ಳಿ. ಕ್ವಿಡ್ಡು ನೋಡ್ತೇಣ. ಅಣ್ಣ ಹೇಳಿ. i10 ಗ್ರ್ಯಾಂಡ್ ಒಂದ್ ಇಕ್ಕಿದಿರಿ ಅಣ್ಣ. ಶೋರೂಮ್ ಗಾಡಿ ಇದ್ದಂಗ ಐತಣ್ಣ ಇದು. ಶೋರೂಮ್ ಗಾಡಿನೇ ಅಂತ ಹೇಳ್ಬಿಡ. ಶೋರೂಮ್ ಗಾಡಿನೇ ಅಣ್ಣ ಅದು. ಈ ಶೋರೂಮ್ ಗಾಡಿ ಬೆಲೆ ಎಷ್ಟು?
ಅಣ್ಣ ಇದು ಬಂದು 14 ಮಾಡಲ್ ಯಾರನ್ನ ಹೇಳ್ತಾರ 19 ಮಾಡಲ್ ಕಂಡಂಗ್ ಕಾಣಿಸುತ್ತೆ ಇದು ಗಾಡಿ. ಹೌದಾ ಬ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ, ಪುಷ್ ಬಟನ್ ಗಾಡಿ ಅಣ್ಣ. ಇದು ಓಡಿರೋದು ಬಂದು ಬರೀ 71,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವುದೇ ಕೂಡ ಒಂದು ರಿಪ್ಲೇಸ್ಮೆಂಟ್ ಕೂಡ ಇಲ್ಲ ಅಣ್ಣ. ಬೆಲೆ ಎಷ್ಟಾಗ್ಬೋದಣ್ಣ? ಅಣ್ಣ ಒಂದ್ 4.5 ಮಾಡೋಣ. 4.5 ಹೆವಿ ಆಯ್ತಣ್ಣ, ಹೆವಿ ಆಯ್ತಣ್ಣ. ಸ್ಪೋರ್ಟ್ಸ್ ಇದು ಅಣ್ಣ ಸ್ಪೋರ್ಟ್ಸ್ ಅಣ್ಣ, ಗಾಡಿ ಹೆಂಗಿದೆಯಣ್ಣ, ಬಂಗಾರ ಇದ್ದಂಗಿದೆ. ಪೆಟ್ರೋಲ್ ವೇರಿಯಂಟ್ ಆದ್ರೂ ಒಂಚೂರು ಏನೋ ಹೆಚ್ಚು ಕಮ್ಮಿ ಮಾಡಪ್ಪ. ನೀವ್ ಹೇಳ್ಬಿಡಿ, ಒಂದ್ ರೇಟ್ ಕೊಟ್ಬಿಡೋಣ. ನಾವ್ ಹೇಳಿದ ರೇಟ್ ನೀನ್ ಕೊಡ್ತೀರಾ? ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ. ಹೇಳಿ ನೀವ್ ಎಷ್ಟು ಇವಾಗ? 4 ಲಕ್ಷದ ಅಣ್ಣ 4.5. 4.5 ಒಂದ್ 4 ಲಕ್ಷಕ್ಕೆ ತಗೊಳ್ಳಿ ಅಂತ ಹೇಳ್ತೀನಿ. ಅಣ್ಣ ಆಯ್ತಣ್ಣ, 4.10 ಮಾಡ್ಬಿಡಿ. 4,10,000. 4,10,000 ರೂಪಾಯಿ ಮಾಡ್ಬಿಡಿ ಅಣ್ಣ. 4,10,000 ಕೊಡ್ತೀರಿ. 4,10,000 ಸೂಪರ್ ಅಣ್ಣ, ಆಯ್ತಣ್ಣ. 100% ವ್ಯಾಪಾರ ಆಯ್ತದ ಬಾಣ. ನೆಕ್ಸ್ಟ್ ಗಾಡಿ ಯಾವ್ದಣ್ಣ? ಅಣ್ಣ ಇದು ಹೋಂಡಾ ಸಿಯಾಜ್. ಏನ್ ಮಾಡ್ಲಣ್ಣ ಇದು? ಅಣ್ಣ ಇದು ಬಂದು 2017 ಮಾಡಲು ಡೆಲ್ಟಾ. ಏನು ಇದು? ಇದು ಕತೆ ಏನಣ್ಣ? ಎಷ್ಟು ಇದು ಗಾಡಿ ತುಂಬಾ ಚೆನ್ನಾಗಿದೆಯಣ್ಣ. ಅಣ್ಣ ಈ ಗಾಡಿ ಎಲ್ಲ ಲಕ್ಸುರಿ ಕಾರ್ ಇದ್ದಂಗಿದೆ ಅಣ್ಣ. ನೋಡಿ ಲಕ್ಸುರಿ ಕಾರ್ ಇದ್ದಂಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓನರ್ ಎಷ್ಟಾಗಿದ್ದಾರೆ ಅಣ್ಣ? ಅಣ್ಣ ಸೆಕೆಂಡ್ ಓನರ್. 17 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಎಷ್ಟು ಓಡಿದೆ ಅಣ್ಣ? ಇದೊಂದು 88 99 ಏನೋ ಓಡಿದೆ ಅಣ್ಣ. ಅದ್ರಲ್ಲೂ 1 ಲಕ್ಷ ಒಳಗಡೆ. ಅದ್ರಲ್ಲೂ ಒಂದ್ಸರಿ ನಾನು ಏನಪ್ಪ ಹೇಳ್ತೀನಿ ಅಂತಂದ್ರೆ, ಜಿನಿಯನ್ ಮೀಟರ್ ಇದ್ರೂ ಇರ್ಬೋದು, ಇಲ್ದೇ ಇದ್ರೂ ಇರ್ಬೋದು. ಇಲ್ಲ ಸರಿ, ಕಸ್ಟಮರ್ಗಳು ಮಾರಾಟ ಮಾಡಬೇಕು ಅಂದಾಗ ಹೌದೌದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟಿರ್ತಾರೆ. ನಮ್ ಡೀಲರ್ಗಳು ಮಾಡಕ್ ಹೋಗಲ್ಲ, ಅವ್ರಿಗೂ ಹೃದಯ ಅನ್ನೋದಿರ್ತದೆ. ಇವ್ನಿಲ್ಲ ಇನ್ನೊಬ್ಬ ಬಂದ್ ತಗೊಂಡೋಯ್ತಾನೆ ಬಿಡು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಹಂಗಾಗಿ ನಾನ್ ನಿಮ್ಗೆ ಕೇಳಿದ್ದು, ಏನು ಮಾಡಕ್ಕಾಗಲ್ಲ. ತಪ್ಪೇನಿಲ್ಲ, ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅದ್ರಲ್ಲೂ ನಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾವ್ ಯಾರೇ ಬಂದ್ರು ನೋಡಪ್ಪ ಹಿಂಗಿದೆ, ನೀವು ನೋಡ್ಕೊಂಡ್ಬಿಡ್ರಪ್ಪ, ನೀವು ಯಾರು ಕರ್ಕೊಂಡ್ ಚೆಕ್ ಮಾಡಿಸ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ರೆ ಸಾಕು. ಅವಾಗ ನಮ್ಮ ವ್ಯೂವರ್ಸು ಫಾಲೋವರ್ಸು ಅವರೆಲ್ಲಾರು ಕೊಟ್ರಪ್ಪ ಒಳ್ಳೆ ಗಾಡಿನ ಅಂತ ಅಲ್ಲಿ ನೆನ್ಕತಾರೆ. ಮಾಲೀಕರೆಲ್ಲ ಇರ್ಲಿ, ಕಾರ್ಮಿಕರನ್ನೇ ನೆನ್ಕೊಳ್ಳೋದು. ನಾನೊಂಚೂರು ಜೋಕಾಗಿ ಮಾತಾಡ್ತೀನಿ, ಖಂಡಿತ ಬೇಜಾರಿಲ್ಲ, ಮಾತಾಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನಾದ್ರು ಇದು ಎಷ್ಟು ಹೇಳ್ತೀಯ ರೇಟ್? ಅಣ್ಣ ಒಂದ್ 5,90,000 ಮಾಡೋಣ. ರೇಟ್ ಜಾಸ್ತಿ ಆಗ್ಲಿಲ್ವಣ್ಣ? ಗಾಡಿ ನೋಡಿ ಹೆಂಗಿದೆ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಕರೆಕ್ಟ್ ಆಗಿ ಹೇಳೋಣ ನೀನು. ಈ ಗಾಡಿ ಫಾಸ್ಟ್ ಮೂವಿಂಗ್ ಅಣ್ಣ. 5,000 ಕಮ್ಮಿ ಮಾಡಿ. 5,10 ಆಗಲ್ಲ. ಕರೆಕ್ಟ್ ಆಗಿ ಹೇಳ್ರಿ ನೀವು, ಕರೆಕ್ಟ್ ಆಗಿ ಹೇಳ್ಬಿಡಿ. ಒಂದ್ ಮಾತು ನಾನು ಹೇಳ್ಬಿಡ್ತೀನಿ. ಬಜಾರ್ ರೇಟ್ ಹೇಳಿಲ್ಲ ಅಲ್ಲ, ಇದು ನಮ್ಮವ್ರಿಗೆ ಒಬ್ರಿಗೆ ಬೇಕು, ಫೋಟೋ ಹಾಕ್ಬಿಡ್ತೀನಿ ಅವ್ರಿಗೆ. ಕರೆಕ್ಟ್ ರೇಟ್ ಹೇಳ್ಬಿಡಿ. ಒಂದ್ 5,75 ಮಾಡಿ ಅಣ್ಣ. ನಮ್ಗೂ ಬೇಡ ನಿಮ್ಗೂ ಬೇಡ ಅಣ್ಣ. ಹೇಳಿ. ಒಂದ್ 5,60 ಮಾಡ್ಬಿಡು ಹೋಗೋಣ ಅಣ್ಣ. 5,65 ಲಾಸ್ ಆಗುತ್ತೆ ಅಣ್ಣ. ಅಣ್ಣ ಮಾಡೋಣ, ಏನೋ 65 ಮಾಡ್ಬಿಡಿ ಹೋಗ್ಲಿ. ನಿಲ್ಲಪ್ಪ, ನಾವು ಅಷ್ಟೇ ಕೊಡೋದು. ಅಣ್ಣ ಬಜಾರ್ಗೆ ನಾನು ಬಜಾರ್ ರೇಟ್ ಹೇಳಿದೆ ನಿಮ್ಗೆ, ಡೀಲರ್ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಅಣ್ಣ ಏನ್ ಮಾಡ್ತೀಯ ಮಾಡು, ಆಳ್ಗಾನ ಹಾಕು, ನೀರ್ಗಾನ ಹಾಕು. ಅಣ್ಣ 65 ಮಾಡ್ಬಿಡಿ. ಯಾಕೆ ಗೊತ್ತಾ, ಬಂಡವಾಳ ಹಾಕಿರೋರು ಚೆನ್ನಾಗಿರ್ಬೇಕಣ್ಣ. ಸರಿ ಅಣ್ಣ, ಬಾಣ 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 ಬಾಣ. ಅಣ್ಣ ಇದೇ ಯಾವ್ದು ಇದು? ಅಣ್ಣ ಇದು ಕೂಡ ಅದರ್ ಸ್ಟೇಟ್ ಗಾಡಿ ಅಣ್ಣ. ಅದರ್ ಸ್ಟೇಟ್ ಇನೋವಾ ಕ್ರಿಸ್ಟಾ ಟಾಪ್ ಅಂಡ್ ಮಾಡ್ಲು, ಪುಷ್ ಬಟನ್ ಬರುತ್ತೆ. ಪುಷ್ ಬಟನ್ ವರ್ಷನ್ ಅಣ್ಣ ಇದು. ಟಾಪ್ ಅಂಡ್ ಮಾಡ್ಲು, ಫುಲ್ ಟಾಪ್ ಅಂಡ್ ಮಾಡ್ಲು, ಹರಿಯಾಣ ಗಾಡಿ. NOC ಬಂದ್ಬಿಟ್ಟಿದೆ. ಇದಕ್ಕೂ NOC ಬಂದಿದೆ, ವಿತ್ ರೀ ನಂಬರ್ ಸಮೇತ ಕೊಡೋಣ ಕಸ್ಟಮರ್ಗೆ. ಎಷ್ಟ್ ಹೇಳ್ತೀರಿ ವ್ಯಾಪಾರ? ಅಣ್ಣ ನಿಮ್ಗೂ ಬಜಾರ್ ಗೊತ್ತಿರ್ತದೆ, ಒಂದ್ 22 ಹೇಳೋಣ. ಅಷ್ಟೇ. 21 ಹರಿಯಾಣ ಗಾಡಿ ಒಂದ್ 20ಕ್ಕೆ ಏನಾರು ಮಾಡೋಣ, 1 ಲಕ್ಷ ಮಾಡಿ ಮಾಡ್ಕೊಡಿ ಅಣ್ಣ. ಯಾಕೆ ಅಂತ ಹೇಳಿದ್ರೆ 20 ಲಕ್ಷ ಅಂತ ಹೇಳಿದ್ರೆ ಸಣ್ಣ ಅಮೌಂಟ್ ಅಲ್ಲ ಅಣ್ಣ. ಗಾಡಿ ಹೆಂಗಿದೆ ಅಣ್ಣ? ಗಾಡಿ ಚೆನ್ನಾಗಿದೆ. ಗಾಡಿ ಬಗ್ಗೆ ನಾವು ಮಾತಾಡೋದೇ ಇದೇ ಗಾಡಿ. ಅದು ಏನ್ ಗೊತ್ತಾ, ನೆಕ್ಸಾ ಕಾರ್ಸ್ ದಲ್ಲಿ ಇಸ್ಮಾಯಿಲ್ ಹತ್ರ ತಗೊಂಡೋಯ್ತು ಅಂದ್ರೆ ಗಾಡಿ ಗುಡ್ ಕಂಡೀಷನ್ ತಗೊಂಡ್ರೆ ಅವರು ವ್ಯಾಪಾರ ಮಾಡ್ತಾರೆ, ಇಲ್ಲ ಅಂದ್ರೆ ಅವ್ರು ತಗೊಳ್ಳೋದೇ ಇಲ್ಲ. ಜಿನಿಯನ್ ವ್ಯಕ್ತಿ. ಹೌದೌದು. ಹಂಗಾಗಿ ನಮ್ಗೂ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ. ನಮ್ಗೆ ಒಂದ್ 20 ಲಕ್ಷ ತಗೊಂಡ್ಬಿಡೋಣ ಅಣ್ಣ. ಆಯ್ತು ಬಿಡಿ, 20 ಲಕ್ಷ ಮಾಡೋಣ. ಓಕೆ ಅಣ್ಣ, ಡನ್ ಅಣ್ಣ, ಡನ್. ಬೇರೆ ಗಾಡಿ ಯಾವ್ದು ತೋರಿಸ್ತೀರಣ್ಣ? ಅಣ್ಣ ಇನ್ನೊಂದು ಇದೆ ನೋಡಿ, ಅದು DL ಗಾಡಿ, ಅದು ಗಾಡಿ. ಬನ್ನಿ ಬನ್ನಿ ಬನ್ನಿ, ತೋರಿಸಿ ತೋರಿಸಿ ತೋರಿಸಿ. ನಂಬರ್ ಪ್ಲೇಟ್ ಅಣ್ಣ. ಇದು ಕೂಡ Z ವರ್ಷನ್. ಇದು ಕೂಡ ಟಾಪ್ ಅಂಡ್ ಮಾಡ್ಲು ಬಂದು 15. ಇದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಇದು ಡೆಲ್ಲಿ ಗಾಡಿ ಅಣ್ಣ. ಇದು ಡೆಲ್ಲಿ ಗಾಡಿ. ಅದರ್ ಸ್ಟೇಟ್ ಗಾಡಿ NOC ತಗೊಂಬಂತು ಅಂತ ಹೇಳಿದ್ರೆ, ಇಲ್ಲಿ ಬಂದಾಗ ರೀ ನಂಬರ್ ಬಂದ್ರೆ ಫಸ್ಟ್ ಓನರ್ ಆಗ್ಬೋದಣ್ಣ ಅದು? ಅಣ್ಣ ಇಲ್ಲ ಅಣ್ಣ, ಅದೇನ್ ಗೊತ್ತಾ, ಇವಾಗ ಬೇರೆ NOC ನಾವು ಕಸ್ಟಮರ್ ಕಾದು NOC ತೆಗಿಯಕ್ಕೆ
4ರಿಂದ 5 ತಿಂಗಳಾಗುತ್ತೆ. ವಾ. ಅದಕ್ಕೆ ನಮ್ಮ ಓನರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಅವ್ರ ಹೆಸರಿಗೆ NOC ತರಿಸ್ಬಿಟ್ಟಿರೋದ್ರಿಂದ ಹಾ. ಸೆಕೆಂಡ್ ಓನರ್ ಆಗಿರುತ್ತೆ. ಅವ್ರ ಹೆಸರು ಮಾಡಿ ಆಮೇಲೆ ಆಮೇಲೆ ನಿಮ್ಮ ಕಸ್ಟಮರ್ ಹೆಸರಿಗೆ ಮಾಡಿಸ್ಕೊಡಿ. ಓಕೆ ಅಣ್ಣ, ಏನ್ ಅಣ್ಣ ರೇಟು? ಅಣ್ಣ ಇದು ಒಂದು 18 ಲಕ್ಷ. 18 ಲಕ್ಷ. 18 ಲಕ್ಷ ಇದ್ರಲ್ಲಿ ಏನ್ ಕಮ್ಮಿ ಏನು ಮಾಡಂಗಿಲ್ಲ ಅಣ್ಣ. ಒಂದು 16 ಲಕ್ಷ ಮಾಡ್ಬಿಡೋಣ. 16 ಲಕ್ಷಕ್ಕ 16 ಲಕ್ಷ ಮಾಡೋಣ. ಸರಿ ನೋಡೋಣ, ಜನರ ಕಸ್ಟಮರ್ ಒಪ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಕೊಟ್ಬಿಟ್ಟು ತಗೊಂಡೋಯ್ತು ಬಿಡಿ ಅಣ್ಣ. ಬೇರೆ ಬಿಡಿ, 15 ಲಕ್ಷ ಕೊಡೋಣ. ಸೂಪರ್ ಅಮ್ಮ, ನೀನು ಸೂಪರ್. 15 ಲಕ್ಷ ಕೊಡೋಣ. ಕಸ್ಟಮರ್ ಚೆನ್ನಾಗಿರ್ಬೇಕು, ತಗೊಂಡೋಗಿ ನೆನಿಬೇಕು. ನಮ್ಗೆ ಒಳ್ಳೆ ಗಾಡಿ ನಿಜ ಮುರ್ತಣ, ನಿಜ ಮುರ್ತಣ. ಅದು ನಮಗೆ ಮೈನ್ ಬೇಕಾಗಿರೋದು. ಮುರ್ತಣ, ನಿಜ ಮುರ್ತಣ, ಖಂಡಿತ. ನಿಜವಾಗ್ಲೂ. ಮತ್ತೊಮ್ಮೆ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಸ್ನೇಹಿತಂದೊಂದು MS ಮಗ ಅಂತ ಚಾನಲ್ ಇದೆ, ನನ್ನ ಆತ್ಮೀಯ. ಯಾರ್ಯಾರಿಗೋ 3,000 ಸಬ್ಸ್ಕ್ರೈಬ್ ಇಟ್ಕೊಂಡು ಬಂದಿರೋರು ಇವತ್ತು 3 ಲಕ್ಷ ಮಾಡ್ಕೊಂಡಿದ್ದಾರೆ ನನ್ನ ಮುಖಾಂತರ ಮಾಡಿ ಇರೋರು. ದಯವಿಟ್ಟು ನಮ್ಮ MS ಮಗ ಅನ್ನೋ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕೈ ಮುಗಿತೀನಿ. ನಾನು ನಿಮ್ಮವ, ಕನ್ನಡಿಗ. ಯಾರನ್ನೋ ಬೆಳೆಸ್ತೀರಾ, ನಮ್ಮನ್ನು ಬೆಳ್ಸಕ್ಕಾಗಲ್ವಾ? ಅದು ಈ ವಯಸ್ಸಾಗಿರೋರ್ನ ಕುತ್ತು ತಿನ್ನೋ ಹೊತ್ತಿನಲ್ಲಿ ದುಡ್ಡು ತಿಂತಾ ಇದ್ದೀವ್ರಿ. ದಯವಿಟ್ಟು ಮಾಡ್ತೀರೇನ್ರಿ? ಸರಿ, ಬನ್ನಿ. ಅಣ್ಣ ಇನ್ನೋವಾ ಕ್ರಿಸ್ಟಾ ಅದರ್ ಸ್ಟೇಟ್ ಗಾಡಿ ಇದು. ಅದರ್ ಸ್ಟೇಟ್ ಗಾಡಿ ಅಣ್ಣ? ಹೌದಣ್ಣ. ಇಲ್ಲಿಗೆ NOC ಎಲ್ಲ ಬಂದ್ಬಿಟ್ಟಿದ್ಯಾ? ಅಣ್ಣ NOC ಬಂದಿದೆ, ಮತ್ತೆ ರೀನ್ ನಂಬರ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಅಲ್ಲ, ಟ್ಯಾಕ್ಸ್ ಕಟ್ಟಿದ್ರೆ ರೀ ನಂಬರ್ ಬಂದೇ ಬರುತ್ತೆ. ಖಂಡಿತ ತೊಂದ್ರೆ ಇಲ್ಲ. ಬಂದಿದೆ. ಇದ್ರ ಬೆಲೆ ಎಷ್ಟು ಅಣ್ಣ? 18 ಲಕ್ಷ. 18 ಮಾಡಲು ಸೆಕೆಂಡ್ ಓನರ್ ಅಣ್ಣ. 18 ಲಕ್ಷ ಹೇಳ್ಬಿಟ್ರೆ ಜನಗಳು ಹೊಸ ಗಾಡಿ ಹೊರಟೋಗ್ಬಿಡ್ತಾರೆ. ಅಣ್ಣ, 1 ಲಕ್ಷ ಕಮ್ಮಿ ಮಾಡಿಸ್ತೀರಾ? ಅಣ್ಣ ಗಾಡಿ ನೋಡಿ ಹೆಂಗಿದೆ ಒಂದ್ಸರಿ. ಗಾಡಿ ನೋಡಿದ್ರೆ ಟಚ್ ಅಪ್ ಆಗಿದೆ, ಪಾಲಿಶ್ ಆಗಿದೆ, ಆಗಿದೆ. 1 ಲಕ್ಷ ಕಮ್ಮಿ ಮಾಡಿಸಿ, 17 ಲಕ್ಷ ಮಾಡಿಸಿ. 17 ಲಕ್ಷ ಮಾಡ್ಸೋಣ ಅಂತೀರಾ? ಚಾನಲ್ ನೋಡ್ಕೊಂಡು ಬಂದವರು ಅಣ್ಣ ಖಂಡಿತ ಮಾಡ್ಸೇನ್ ಬಿಡಿ ಅಣ್ಣ. 17 ಲಕ್ಷಕ್ಕೆ ಮಾಡ್ಸಿ. ಖಂಡಿತ ಮಾಡ್ಸೇನ್ ಬನ್ನಿ. ದೇವ್ರ ಒಳ್ಳೇದ್ ವಿತ್ ರೀ ನಂಬರ್ ಸಮೇತ ಖಂಡಿತ ಮಾಡಿಸ್ಕೊಡೋಣ. ದೇವ್ರ ಒಳ್ಳೇದ್ ಮಾಡ್ಲಿ, ಮಾಡಪ್ಪ. ಇದು ಅಣ್ಣ ಇದು 21 ಅಲ್ಲ, ಮಾಡ್ಲು 18, 21 ಲಕ್ಷ ಜೆಡ್ ವರ್ಷನ್. ಇದು ಜೆಡ್ ವರ್ಷನ್ 20 ಲಕ್ಷಕ್ಕೆ ಆಗುತ್ತೆ. 36. 36 ಕೊಪ್ಪಳ. ಅಣ್ಣ ಕೊಪ್ಪಳ ಅಲ್ಲಣ್ಣ, ಇದು ಅದರ್ ಸ್ಟೇಟ್ ಗಾಡಿ. ಇದು ಅದರ್ ಸ್ಟೇಟ್. ಹೇಳಿ ಹೇಳಿ ಹೇಳಿ. ಹರಿಯಾಣ. ಅಣ್ಣ ಇಲ್ಲೊಂದಿದೆ ನೋಡಿ, ಇನ್ನೋವಾ ಕ್ರಿಸ್ಟಾ ಅದರ್. ಅಣ್ಣ ಇದೊಂದು ಅದರ್ ಸ್ಟೇಟ್ ಇನ್ನೋವಾ ಕ್ರಿಸ್ಟಾ ಇದೆ ನೋಡಿ ಅಣ್ಣ. ಇನ್ನೋವಾ ಕ್ರಿಸ್ಟಾ. ಹೌದಣ್ಣ. ಏನ್ ಮಾಡ್ಲಿದು? ಅಣ್ಣ 18 ಮಾಡ್ಲು. 18 ಮಾಡ್ಲು. ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಅಣ್ಣ NOC ಬಂದಿದೆ ವಿತ್ ರೀ ನಂಬರ್ ಸಮೇತ. ಅಣ್ಣ ಯಾವ್ದಿದ್ದು ಗಾಡಿ? ಅಣ್ಣ SX4. ಪೆಟ್ರೋಲ್ ಡೀಸೆಲ್? ಅಣ್ಣ VXI ಪೆಟ್ರೋಲ್ ವೇರಿಯಂಟ್. 11 ಮಾಡ್ಲು, ಸೆಕೆಂಡ್ ಓನರ್. ಓನರ್ ಸೆಕೆಂಡ್ ಓನರ್ ಅಣ್ಣ. ಅಣ್ಣ ಒಂದು 265. ಅಣ್ಣ ಗಾಡಿ ಹೆಂಗಿದೆ ನೋಡಿ, ನೀವೇ ಒಂದ್ಸರಿ ಒಂದು ಗಾಡಿ ನೋಡಿ. ಗಾಡಿ ಏನೋ ಚೆನ್ನಾಗೈತೆ. ಹಾ, ಇಸ್ಮಾಯಿಲ್ ಬೈ ಹತ್ರ ಯಾರು ತಗೊಂಡೋದ್ರು, ಯಾರು ಕೈ ಸುಟ್ಕೊಂಡವ್ರು ಯಾರು ಇಲ್ಲ. ಖಂಡಿತ ಹೇಳ್ತೀನಿ, ತಗೊಂಡೋದ್ರು ನೆನೀತಾರೆ. ಹೌದೌದು, ಗೊತ್ತಿದೆ. ಹೌದೌದು, ನೋಡ್ತಾ ಇದೀವಿ. ಕಷ್ಟದಿಂದ ಬಂದು ಈ ಲೆವೆಲ್ ಬಂದವ್ರೆ ಅಂತ ಹೇಳಿದ್ರೆ ಹೌದು, ಅವ್ರಿಗೆ ಹೃದಯ ಇದ್ದೇ ಇರುತ್ತೆ, ಆತ್ಮಸಾಕ್ಷಿ. ಅಣ್ಣ ಅವ್ರು ಒಳ್ಳೆಯವರಾಗಿರೋದಕ್ಕೆ 4 ವರ್ಷದಿಂದ ಅವ್ರ ಕಡೆ ಕೆಲಸ ಮಾಡ್ತಾ ಇರೋದು ಅಣ್ಣ. ಅಲ್ವಾ? ಇನ್ನು 10 ವರ್ಷ ಇದ್ರು ಏನಾಗಲ್ಲ. ಇನ್ನು 10 ವರ್ಷ ಅವ್ರ ಜೊತೆಲಿ ಇದ್ದೇ ಇರ್ತೀನಿ ನಾನು. ಇಸ್ಮಾಯಿಲ್ ರೇಟ್ ಬಿಡ್ರಿ ಅವರು. ಅಣ್ಣ ಏನೋ ಒಂಚೂರು ಏನೋ ಮಾಡ್ಕೊಳ್ಳೋಣ. ಅಣ್ಣ ಇದು ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಅದನ್ನು ಹೇಳ್ಬಿಡ್ತೀನಿ ಓಪನ್ ಆಗಿ. ಯಾರೇ ಬಂದ್ರು ಗೊತ್ತಾಗ್ಬಿಡ್ತದೆ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ರಬ್ಬಿಂಗ್ ಪಾಲಿಶ್ ಆಗಿದೆ. ಗಾಡಿ ಮಾತ್ರ ಇದು ಗುಡ್ ಕಂಡೀಷನ್ ಆಗೈತೆ ಗಾಡಿ. ಅಣ್ಣ 265 ಕೊಟ್ಬಿಡೋಣ. ಚೂರು ಏನೋ ಕಮ್ಮಿ. ನೀವೇ ಒಂದ್ ರೇಟ್ ಕೇಳ್ಬಿಡಿ ನೀವು, ಯಾಕೆಂದ್ರೆ ಬಜಾರಲ್ಲಿ ಸಿಕ್ಕಾಪಟ್ಟೆ ಎಲ್ಲಾ ಕಡೆ. ನನ್ನ ಅಂದಾಜು ಇವತ್ತು ಮಾರ್ಕೆಟ್ ಬೆಲೆ ಈ ತರ ಗಾಡಿನ ಒಂದು 230, 240 ಜನ ತಗೊಂಬೋದಣ್ಣ. ಅಣ್ಣ 240 ಕೊಟ್ಬಿಡೋಣ. ಕೊಡ್ತೀರಾ? ಖಂಡಿತ ಕೊಡೋಣ. ಅಣ್ಣ TO ಚಾರ್ಜ್ ಎಕ್ಸ್ಟ್ರಾ ಬಂದೇ ಬರುತ್ತೆ ಅಣ್ಣ. 3000 ಎಕ್ಸ್ಟ್ರಾ ಬಂದೇ ಬರುತ್ತೆ ಅಣ್ಣ. ಸರಿ ಏನೋ ಮಾಡೋಣ ಬನ್ನಿ. ಯಾರು ಬಂದ ಸರಿ ಇಷ್ಟೆಲ್ಲ ಕೇಳ್ಕೊಂತೀರಲ್ವಾ, ಕೊಡೋಣ ಬನ್ನಿ. ವಿತ್ TO ಮಾಡ್ಕೊಡ್ತೀನಿ ಬನ್ನಿ. 2,40,000ಕ್ಕೆ ವಿತ್ TO ಮಾಡ್ಕೊಡ್ತೀನಿ. UP ಗಾಡಿ ಇದು
ಇದು ಮಾರಾಟಕ್ಕಿದೆಯಾ? ಅಣ್ಣ ಇದು ಮಾರಾಟಕ್ಕಿದೆ. ಹಾ. ಮಾಡೋಣ ಹೆಂಗಿದು ಅಲ್ಲ ನಿಮ್ಮ ಮುತ್ತಣ್ಣ ಏನ್ ಮಾಡ್ತಿದ್ದು? ಅಣ್ಣ ಇದು ಬಂದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಸೆಕೆಂಡ್ಸ್ ಅಲ್ಲಿ ಅಂತಂದ್ಮೇಲೆ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ. ತಗೊಂಡವರು ಒಂದು 5-10 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ನಮ್ಮ ಕಂಡೀಷನಿಗೆ ಬರಬೇಕು ಅಂದ್ರೆ 5-10 ಸಾವಿರ ಖರ್ಚು ಮಾಡಬೇಕಾಗುತ್ತೆ. ಇದು ಬಂದು ಅಣ್ಣ 5,25,000 ಕೋಟಿಂಗ್ ಇದೆ. ಅಣ್ಣ ಕರೆಕ್ಟಾಗಿ ಒಂದು ರೇಟ್ ಹೇಳ್ಬಿಡೋಣ. ಅಣ್ಣ ಒಂದು 5 ಸಾವಿರ ಹೆಚ್ಚು ಕಡಿಮೆ ಕೊಡಿ. ಒಂದು ಕೆಲಸ ಮಾಡೋಣ, ಹೇಳಿ ಒಂದು 5 ಲಕ್ಷ ತಗೊಂಡ್ಬಿಡೋಣ. ಅಣ್ಣ ನೀವು ಹೇಳ್ದಂಗೆ 5 ಲಕ್ಷ ಸಾವಿರ ಖರ್ಚಿದೆ ಅಂತ ಹೇಳ್ತಾ ಇದ್ದೀರಿ. ಅದಕ್ಕೇನೆ ಅದು ಸತ್ಯ ಹೇಳ್ತಾ ಇದ್ದೀರಿ. ಖಂಡಿತ. ಯಾವ ತರ ಇದು ಇದ್ರ ಗಾಡಿ ಅಂತ ಹೇಳ್ತಿಲ್ಲ, ರಾಕೆಟ್ ಅಂತ ಹೇಳ್ತಿಲ್ಲ. ಏನ್ ಹೇಳ್ತಾ ಇಲ್ಲ ಅಣ್ಣ. ಅವ್ನು ಯಾರೋ ಹೇಳ್ತಾ ಇದ್ದಲ್ಲ, ಹಾ. 15 ಕಿಲೋಮೀಟರ್, ಈ ಕಡೆ ಅಮೆರಿಕ 30 ಕಿಲೋಮೀಟರ್. ಆ ಕೆಲಸ ಬೇಡ. ನೀವೇನ್ ಹೇಳ್ತಾ ಇದ್ದೀರಿ? ಈ ಗಾಡಿ 10 ಸಾವಿರ ಖಂಡಿತ ಅಣ್ಣ. ನಮ್ ಇಲ್ಲಿ ಇರೋ ಗಾಡಿಗಳು 40 ಗಾಡಿ ಇದಾವೆ. 40 ಗಾಡಿಲಿ ಏನೇನ್ ಕೆಲಸ ಇದೆ, ಏನೇನ್ ಕೆಲಸ ಆಗಿದೆ ಅದನ್ನ ಖಂಡಿತ ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ. ಯಾಕೆಂದ್ರೆ ಕಸ್ಟಮರ್ ಬಂದವರು ಅವ್ರು ಖುಷಿಯಾಗಿ ತಗೊಂಡೋಗ್ಬೇಕೆ ಹೊರತಾಗಿ ಬೇಜಾರಾಗಿ ತಗೊಂಡೋಗ್ಬಾರ್ದು. ಜನಗಳಿಗೆ ನಾವು ಅನ್ನ ತಿನ್ನೋರು ಯಾಮಾರಿಸಬಾರ್ದು. ಇರೋದ್ ಓಪನ್ ಆಗಿ ಹೇಳ್ಬಿಟ್ರೆ ಅವರು ಖುಷಿ ಪಡ್ತಾರೆ. ಪ್ರಾಮಾಣಿಕವಾಗಿ ಎಷ್ಟೋ ದಿನದ ಆಸೆನ ನೆರವೇರಿಸ್ಕೊಳ್ಳೋಕೋಸ್ಕರ ಒಂದೊಂದು ರೂಪಾಯಿನೇ ಇಟ್ಬಿಟ್ಟು ತಗೊಂತಾರೆ. ಅಣ್ಣ ನನ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ, ಒಂದೇ ಒಂದ್ ಸೆಕೆಂಡ್ ಅಲ್ಲಿ. ಅಣ್ಣ ಹೇಳಿ. ಚಡ್ಡಿ ಜೋಬಲ್ಲಿ ಒಳಗಡೆ ಇರೋ ಜೋಬ್ನಲ್ಲಿ ಈಗ ಇಟ್ಕೊಂಡು ಪಾಪ ಪ್ಯಾಂಟ್ ಬಿಚ್ಬಿಟ್ಟು ಅವನು 3 ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಬೆಂಗಳೂರು ತಗೊಂಬಂದು ನನ್ನ ಹತ್ರ ಒಂದ್ ಗಾಡಿ ತಗೊಂಡೋದ ಅಣ್ಣ. ಅವ್ನು ನೋಡಿದ್ರೆ ಕಳ್ಳು ಚುರುಕ್ ಅಂದ್ಬಿಡ್ತಾಣ. ಯಾಕೆ ಅಂತ ಹೇಳಿದ್ರೆ ಅಣ್ಣ ನನ್ನ ಹೆಂಡತಿ ಕ್ಯಾನ್ಸರ್ ಪೇಷಂಟ್ ಅಣ್ಣ. ನಾನು ಹಾಸ್ಪಿಟ್ಲಿಗೆ ದಿನಾಲು ಆಡೋ ಇಕ್ಕಿ ಸಾಕಾಗ್ಬಿಟ್ಟಿತ್ತಣ್ಣ. ನಾನು ಈ ದುಡ್ಡನ್ನ ಎಷ್ಟು ಕಷ್ಟ ಬಿದ್ದು ಹೊಲನ ಅಡಮಾನ ಇಟ್ಬಿಟ್ಟು ತಗೊಂಬಂತಿದ್ದೀನಿ ಅಣ್ಣ ಅಂತ ಹೇಳ್ದ. ಆ ತರ ಸಾಕಷ್ಟು ಜನ ಕರ್ನಾಟಕದಲ್ಲಿ ಅವ್ರೆ. ಅವ್ರಿಗೆ ತೊಂದರೆ ಆಗ್ಬಾರ್ದು. ಪ್ರಾಮಾಣಿಕತೆಯಿಂದ ಸತ್ಯದಿಂದ ಅಣ್ಣ ಹಿಂಗೆ ಇದೆ, ಇದು ಹಿಂಗೆ ಇದೆ, ನೀವು ತಗೊಂಡು ಹೋದ್ರೆ 10 ಸಾವಿರ ಖರ್ಚು ಮಾಡ್ಕೊಬೇಕು, ಇಲ್ಲ ಅದೇ 10 ಸಾವಿರ ಕೊಡಿ ನಾವು ಮಾಡ್ಕೊಡ್ತೀವಿ. ನಾವು ಖಂಡಿತ ಹೋಗ್ಬಿಟ್ಟು ನಾವು ಮೋಸ ಮಾಡಿದ್ರು ಅಂತ ನಮ್ಗೆ ಶಾಪ ಹಾಕ್ಬೇಡಿ. ಈ ರೀತಿ ನಾವು ವ್ಯಾಪಾರ ಮಾಡಿದ್ರೆ ನಾವು ಆರೋಗ್ಯವೂ ಇರ್ತೀವಿ, ನಮಗೂ ವ್ಯಾಪಾರನೂ ನಡೀತದೆ. ಜನಗಳು ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಬಾಣ ಮುಂದಿನ ಗಾಡಿ ನೋಡ ಬಾಣ. ಬನ್ನಿ ಅಣ್ಣ. ಅಣ್ಣ 5 ಲಕ್ಷ ಕೇಳ್ಬಿಟ್ಟಿದ್ದೀನಿ ಅಣ್ಣ 5 ಲಕ್ಷ ಕೇಳವ್ರೆ. ಖಂಡಿತ 5 ಲಕ್ಷ ಕೊಟ್ಬಿಡ. 5 ಲಕ್ಷ ಕೇಳಿ ಬನ್ನಿ. ನನ್ನ ಸಿಟಿ ನ್ಯೂಸ್ ಚಾನೆಲ್ಗೆ ವೆಲ್ಕಮ್ ಮಾಡೋಣ. ನಮ್ಮ ಮೂರ್ತಣ್ಣನ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ಇವತ್ತು ಮೊದಲನೇ ಗಾಡಿ, ಇದು ಯಾವ ಗಾಡಿ ಅಣ್ಣ? ಅಣ್ಣ ಇದು ಬಂದು ಸ್ಯಾಂಟ್ರೋ GLS. ಸ್ಯಾಂಟ್ರೋ GLS 7 ಮಾಡಲು ಸೆಕೆಂಡ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ ಅಣ್ಣ. ಎಷ್ಟು ಓಡಿದೆ ಅಣ್ಣ? ಇದು ಬಂದು 84,000 ಓಡಿದೆ. 84,000 ಓಡಿದೆ. ಎಷ್ಟು ಓನರ್ ಆಗಿದ್ದಾರೆ ಅಣ್ಣ? ಸೆಕೆಂಡ್ ಓನರ್. FC ಇನ್ಶೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಗಾಡಿ ತಗೊಂಡು ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಓಡಿಸ್ಕೋಬಹುದು ಅಂತ ವೆಹಿಕಲ್ ಇದು. ಓಕೆ ಅಣ್ಣ. ಎಷ್ಟು ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಅಣ್ಣ ಇದು 1,85,000. 1,85,000. ಸ್ವಲ್ಪ ಏನಾರು ಬಂದು ಕುಂತ್ಕೊಂಡ್ರೆ ಅಣ್ಣ 1,75,000 ರೂಪಾಯಿ ಕೊಡೋಣ ಅಣ್ಣ. 1,75,000 ರೂಪಾಯಿ ಕೊಡೋಣ. ವೆರಿ ಗುಡ್ ಅಣ್ಣ. ಇದಾವತ್ತೆ ಅಣ್ಣ ಸೆಲಾರಿ ಆಟೋಮೆಟಿಕ್. ಯಾಕಂದ್ರೆ ತುಂಬಾ ಜನ ಆಟೋಮೆಟಿಕ್ ಅಂತ ಕೇಳ್ತಾ ಇರ್ತಾರೆ. ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 17 ಸಿಂಗಲ್ ಓನರ್ ಗಾಡಿ. ಅಣ್ಣ ಕಿಲೋಮೀಟರ್ ಒಂದು ಚೆಕ್ ಮಾಡಿಸ್ಕೋಬೇಕು. ಯಾಕೆಂತಂದ್ರೆ ನಮಗೆ ರೀಪ್ಲೇಸ್ಮೆಂಟ್ ಬಂದಿರೋದ್ರಿಂದ ಕಿಲೋಮೀಟರ್ ಒಂದು ಚೆಕ್ ಮಾಡಿಸ್ಕೋಬೇಕು. ಇದು ಗ್ಯಾರಂಟಿ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಒಂದು ರೌಂಡ್ ತೋರಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಂಜಿನ್ ಕಂಡೀಷನ್ ಎಲ್ಲ ಅಣ್ಣ ಗುಡ್ ಕಂಡೀಷನ್ ಆಗೈತೆ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಕೂಡ ಯಾವುದೂ ಇಲ್ಲ. ಅಣ್ಣ ಇದು ಬಂದು 4,15,000 ಕೋಟಿಂಗ್ ಇದೆ. ಒಂದು 3,80,000 ರೂಪಾಯಿ ಮಾಡೋಣ. 3,80,000. ಅಣ್ಣ ಹೌದು, ವಿತ್ ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಅಣ್ಣ 80% ಲೋನ್ ಸಿಗುತ್ತೆ ನಿಮ್ಗೆ. ಖಂಡಿತ ಪ್ರೊಫೈಲ್ ಚೆನ್ನಾಗಿದೆ. 80% ಲೋನ್ ನಾನೇ ಮಾಡಿಸ್ಕೊಡ್ತೀನಿ. ಖಂಡಿತ ಇಡೀ ಕರ್ನಾಟಕಕ್ಕೆ ಮಾಡಿಸ್ಕೊಡ್ತೀನಿ ಅಣ್ಣ. ಅಣ್ಣ ವ್ಯಾಗನರ್ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ. ವಿತ್ LPG ಇದೆ. 2 in 1 ಗಾಡಿ ತುಂಬಾ ಚೆನ್ನಾಗಿದೆ. VXI AC ಪವರ್ ಸ್ಟೇರಿಂಗ್, ಕಂಪ್ನಿ LPG, RC ಎಂಟ್ರಿ ಇದೆ. ಡಿಯೋ. ಅಣ್ಣ ಇದು ಬಂದು 1,95,000 ವಿತ್ ಸೆಕೆಂಡ್ ಓನರ್. 9 ಮಾಡಲು ಸೆಕೆಂಡ್ ಓನರು. 99 ಚೇಂಜ್ ಓಡಿದೆ. ವಿತ್ ಫ್ರೆಶ್ FC ಇನ್ಶೂರೆನ್ಸ್ ನಾವೇ ಮಾಡಿಸ್ಕೊಡ್ತೀವಿ. ಇದು ಬಂದು ಫೈನಲ್ ಕೋಟಿಂಗ್ ಬಂದು 1,80,000 ರೂಪಾಯಿ ಕೊಡೋಣ. 1,80,000 ರೂಪಾಯಿಗೆ ವಿತ್ FC ಇನ್ಶೂರೆನ್ಸ್ ರನ್ನಿಂಗ್. ಓಕೆ. ಅನಾಗಿರಲಿಲ್ಲ ಇರ್ಲಿ ಬಿಡಿ. ಇದಾಕಿ
ಅಣ್ಣ ಇದು ಮುರ್ತಣ್ಣ ಇದೇನ್ ಇದು ಬಂದು ಎಕ್ಸ್ಪ್ರೆಸ್ ಹಾ 20 ಮಾಡಲು ಸಿಂಗಲ್ ಓನರ್ ಓಡಿರೋದು 47,000 ಜಿನಿಯನ್ ಮೀಟರ್ ಸಿಗುತ್ತೆ. ಸರಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒಂದು ರೀಪ್ಲೇಸ್ಮೆಂಟ್ ಕೂಡ ಇಲ್ಲ ಯಾವ್ದನ್ನು. ಗಾಡಿ ತುಂಬಾ ಚೆನ್ನಾಗಿದೆ. ಓನರ್ ಎಷ್ಟಾಗಿದ್ರಿ ಅಣ್ಣ ಸಿಂಗಲ್ ಓನರ್. ಸಿಂಗಲ್ ಎಷ್ಟು ಓಡಿರ್ಬೋದು ಅಣ್ಣ 42,000 ಜಿನಿಯನ್ ಮೀಟರ್ ಇದೆ. 42,000 ಜಿನಿಯನ್ ಮೀಟರ್. ಕಂಪನಿ ಸರ್ವಿಸ್, ಎಲ್ಲ ಕಂಪ್ನಿ ಸರ್ವಿಸ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಎಷ್ಟಿದೆ ಮುರ್ತಣ್ಣ? ಅಣ್ಣ ಇದು ಬಂದು 4,25,000. 4,25,000. 4,25,000 ಇದು ಕೋಟಿಂಗ್. ಅಣ್ಣ 4,15,000 ರೂಪಾಯಿ ಕೊಟ್ಬಿಡ. 4,15,000. 4,15,000 ರೂಪಾಯಿ. ಇನ್ನೊಂದು ಹೇಳೋದು ಬರ್ಬಿಟ್ಟೆ ಅಣ್ಣ, ಇಲ್ಲಿ ನಿಮ್ಮಲ್ಲಿ ತೆಗೆದುಕೊಂಡಂತ ಗಾಡಿಗಳಿಗೆ ನೀವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನೀವೇ ಮಾಡ್ಕೊಡ್ತೀರಾ, ನಾವು ಮಾಡ್ಕೊಬೇಕಾ? ಅಣ್ಣ ಒಂದ್ ಹೇಳ್ತೀನಿ, ಡೀಲರ್ಗಳಿಗಾದ್ರೆ 10,000 ಡೆಪಾಸಿಟ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಮತ್ತೆ ಅದು RC ಕಾರ್ಡ್ ಟ್ರಾನ್ಸ್ಫರ್ ಆದ ತಕ್ಷಣ 10,000 ನಾವು ರೀಫಂಡ್ ವಾಪಸ್ ಮಾಡ್ತೀವಿ. ಕಸ್ಟಮರ್ಗಾದ್ರೆ ನಮ್ಮಲ್ಲಿ ಯಾವುದೇ ರೀತಿ ಕಮಿಷನ್ ಇಲ್ಲ, ಏನಿಲ್ಲ. ಒಂದ್ 3,000 ಟ್ರಾನ್ಸ್ಫರ್ ಚಾರ್ಜ್ ಬರುತ್ತೆ. ಕಸ್ಟಮರ್ಗೆ 3,000. 3,000 ಬರುತ್ತೆ. ಅವ್ರು ಕೊಟ್ರೆ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಟ್ರಾನ್ಸ್ಫರ್ ಕಾಪಿ ಕಳ್ಸಿದ್ರೆ 3,000 ವಾಪಸ್ ಕೊಡ್ತೀರಿ. ಅಣ್ಣ ಇಲ್ಲ ಅಣ್ಣ, ಇದು ಡೀಲರ್ಸ್ಗಾದ್ರೆ ಮಾತ್ರ 10,000 ಡೆಪಾಸಿಟ್ ಇಟ್ಬಿಟ್ಟು ಡಾಕ್ಯುಮೆಂಟ್ಸ್ ಅವರೇ ತಗೊಂಡೋಗ್ತಾರೆ. ಅವ್ರ ಹೆಸರು ಟ್ರಾನ್ಸ್ಫರ್ ಆದ್ಮೇಲೆ, ಕಸ್ಟಮರ್ ಸೇಲ್ ಮಾಡಿ ಟ್ರಾನ್ಸ್ಫರ್ ಆದ್ಮೇಲೆ ಆ 10,000 ರೀಫಂಡ್ ಆಗುತ್ತೆ. ಕಸ್ಟಮರ್ಗಾದ್ರೆ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಅದಕ್ಕೆ 3,000 ಮಾತ್ರ ಬರುತ್ತೆ. ಬೇರೆ ಯಾವುದೇ ರೀತಿ ಕಮಿಷನ್, ಬೇರೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ ನಮ್ಮಲ್ಲಿ. ಸೂಪರ್ ಅಣ್ಣ, ಸೂಪರ್ ಅಣ್ಣ. ಅಣ್ಣ ನೆಕ್ಸ್ಟ್ ಕಾರ್ ಯಾವ್ದಣ್ಣ ಇದು? ಅಣ್ಣ ಇದು ಬಂದು ಶಿಫ್ಟ್ ಡಿಸೈರ್. 2016 ಮಾಡಲು, ಸೆಕೆಂಡ್ ಓನರ್, VDI ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅಣ್ಣ. ನಾವು ಗುಡ್ ಕಂಡೀಷನ್ ಅಂತ ಎಲ್ಲಾ ಗಾಡಿಗೂ ನಾವು ಹೇಳಕ್ಕಾಗಲ್ಲ. ಇರೋ ಗಾಡಿನ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಅಂತ ಓಪನ್ ಆಗಿ ಹೇಳ್ತೀವಿ. ಖಂಡಿತ ಓಪನ್ ಆಗಿ ಹೇಳ್ತೀವಿ. ಗಾಡಿ ಮಾತ್ರ ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಂಡ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ನಮ್ಗೆ ಆಲ್ಮೋಸ್ಟ್ ಎಲ್ಲ ಬಿಜಾಪುರ ಸೈಡ್ ಗಾಡಿ ಹೋಗೋದು. ಯಾಕಂದ್ರೆ ಶಿಫ್ಟ್ ಡಿಸೈರ್ ಅಂತಂದ್ರೆ ಆ ಕಡೆಯಿಂದ ಬರೋರು. ಸರ್ ಇದು ಬಂದು 5,25,000 ರೂಪಾಯಿ ಮಾಡೋಣ. 5,25,000. ಯಾಕಂದ್ರೆ 2016 ಮಾಡಲು, ಬಜಾರ್ ಇದೆ. ಬಜಾರಲ್ಲಿ ತುಂಬಾ ರೇಟು ಇದೆ. ಅಣ್ಣ ಎಷ್ಟಕ್ಕೆ ಮಾಡೋಣ? ನೀವು ಒಂದು ರೇಟ್ ಕೇಳ್ಬಿಡಿ, ಹೇಳೋಣ. 4,75,000 ಅಣ್ಣ 5 ಲಕ್ಷ ಮಾಡಿ ಅಣ್ಣ. 4,75,000 ಸಿಗುತ್ತಾ ಅಣ್ಣ? ಶಿಫ್ಟ್ ಡಿಸೈರ್ 16 ಮಾಡೋಣ. 16 ಮಾಡಲು 4,75,000 ಮಾಡಿಸಿ ಅಣ್ಣ. ಅಣ್ಣ 5 ಲಕ್ಷ ಕೊಡೋಣ ಅಣ್ಣ. ಯಾರ್ಯಾರೋ ಎಷ್ಟು ದೂರದಿಂದಲೂ ಪಾಪ ಬರ್ತಾರೆ, ಮಾಡಿ ಕೊಡಿ ಅಣ್ಣ. ಅಣ್ಣ ಏನ್ ಗೊತ್ತಾ, ಬಜಾರಲ್ಲಿ 10,000 ಖರ್ಚಿದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ. 5.5 ಲಕ್ಷ ಬಜಾರಲ್ಲಿ ಇದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಎಷ್ಟು, 5 ಲಕ್ಷಕ್ಕೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಆಯ್ತು ಬಿಡೋಣ. ಜನ ಯಾರು ಒಪ್ಪಂತು ಅಂತ ಹೇಳಿದ್ರೆ 5 ಲಕ್ಷ ಖಂಡಿತ ಒಪ್ಕೊಂಡ್ಲೇಬೇಕಣ್ಣ. ಬಜಾರಲ್ಲಿ ರೇಟ್ ಸಿಗಲ್ಲ. ಸೂಪರ್ ಮುರ್ತಣ್ಣ. ಅಣ್ಣ ಹೇಳಿ. ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಹೌದು, ಎಲ್ಲ ವಿಡಿಯೋಗಳು ಮಾಡಾಗೋಯ್ತು. ಜನಗಳಿಗೆ ತಲುಪಿಸ್ಬಿಡೋಣ. ನನ್ನ ಸಬ್ಸ್ಕ್ರೈಬರು, ಫಾಲೋವರ್ಸ್ಗೆ ನಿಮ್ ಮುಖಾಂತರ ಏನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ಹೇಳ್ಬಿಡಿ. ಆಮೇಲೆ ಎರಡನೇದು ಏನು ಅಂತ ಹೇಳಿದ್ರೆ, ಈ ಕಾರ್ ಬಜಾರ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯ್ತು ಅದನ್ನು ಹೇಳ್ಬಿಡಿ, ಆಯ್ತಾ? ಇಲ್ಲಿ ಲೊಕೇಶನ್ ಹೇಳ್ಬಿಡಿ. ಫೈನಲ್ ಏನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬಿಡಿ ಹೇಳ. ಅಣ್ಣ ಏನಿಲ್ಲ, ಇದು ನಮ್ ಶೋರೂಮ್ ಓಪನ್ ಆಗಿ ಒಂದು 2 ತಿಂಗಳಾಯ್ತು. ಬಟ್ ಆದ್ರೆ ಇಲ್ಲಿ ನಮ್ಮಲ್ಲೇ ಕಸ್ಟಮರ್ಗೂ ಒಂದೇ ರೇಟು, ಡೀಲರ್ಗೂ ಒಂದೇ ರೇಟು. ಡೀಲರ್ ಪ್ರೈಸ್ ಅಲ್ಲೇ ಕಸ್ಟಮರ್ಗೂ ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲಾ ಗಾಡಿದು ವೆಹಿಕಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದೀವಿ. ಬಟ್ ಅದರಲ್ಲೂ ಸಣ್ಣ ಪುಟ್ಟ ಕೆಲಸ ಇರೋದನ್ನು ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ. ಅದರಲ್ಲೂ ಬೇರೆ ಯಾವುದೇ ರೀತಿ ಕಂಪ್ಲೇಂಟ್ಸ್ ಕೂಡ ಇರಲ್ಲ. ಬಂದು ಕಸ್ಟಮರ್ ಆರಾಮಾಗಿ ತಗೊಂಡು ಹೋಗ್ಬೋದು. ಆಮೇಲೆ ಮತ್ತೆ ಇಲ್ಲಿ ಕಮಿಷನ್ ಆಗಲಿ ಬೇರೆ ಯಾವುದೂ ಇರಲ್ಲ. ಟ್ರಾನ್ಸ್ಫರ್ ಚಾರ್ಜಸ್ ಮಾತ್ರ ಒಂದು ಬರುತ್ತೆ, ಬಿಟ್ರೆ ಬೇರೆ ಯಾವುದೇ ಇರಲ್ಲಣ್ಣ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ತೋರಿಸಿರೋ ಗಾಡಿಗಳೆಲ್ಲ ಗುಡ್ ಕಂಡೀಷನ್ ಗಾಡಿಗಳೇ. ಸಣ್ಣ ಪುಟ್ಟ ಕೆಲಸ ಇರ್ತವೆ. ನಾನು ಹೇಳಿದ್ನಲ್ಲ, ತಗೊಂಡು ಸೆಕೆಂಡ್ಸ್ ಅಲ್ಲಿ ಒಂದು ವೆಹಿಕಲ್ ತಗೊಂತೀವಿ ಅಂತಂದ್ರೆ ಒಂದು 5,000 10,000 ಖರ್ಚು ಮಾಡ್ಲೇಬೇಕಾಗುತ್ತೆ. ಅದು ಬಿಟ್ರೆ ಬೇರೆ ಇನ್ನೇನು ಬರಲ್ಲ. ಆಯ್ತಣ್ಣ. ನಮ್ಮ ಆಫೀಸು ಲೊಕೇಶನ್ ಬಂದು ಅಣ್ಣ ಈ ಕಡೆ ನೋಡಿದ್ರೆ ನಮ್ಮೂರ ತಿಂಡಿ ಹೋಟ್ಲ್ ಕಾಣಿಸುತ್ತೆ. ಓಕೆ. ನಮ್ಮೂರ ತಿಂಡಿ ಹೋಟ್ಲಿಂದ ರೈಟ್ ಸೈಡು ಅಂಡರ್ ಪಾಸ್ ಆಗ್ತಿದ್ದಂಗೆ ಡೈರೆಕ್ಟ್ ನೋಡಿದ್ರೆ ನಮ್ ನೆಕ್ಸಾ ಕಾರ್ಸ್ ಕಾಣಿಸುತ್ತೆ. ಓಕೆ ಅಣ್ಣ, ಓಕೆ ಅಣ್ಣ. ಇದ್ರ ಲೊಕೇಶನ್ ಹಾಕಂತೀವಿ. ಆಯ್ತು. ಲೊಕೇಶನ್ ಹಾಕಿ ವಿಡಿಯೋ ಮಾಡಿ. ಸರಿ ಅಣ್ಣ. ನಿಮ್ ನಂಬರ್ ಯಾವ್ಯಾವ್ದು ನಂಬರ್ ಹಾಕ್ಬೇಕು ಆ ನಂಬರ್ನ ನಮಗೆ ಕಳ್ಸಿಕೊಟ್ಬಿಡಿ. ಆ ನಂಬರ್ ಹಾಕೊಟ್ಬಿಡ್ತೀವಿ, ಆಯ್ತಾ? ಸರಿ ಅಣ್ಣ. ನಮ್ಮ ಚಾನಲ್ ಬಂದು ನೋಡ್ಕೊಂಡ್ ಬಂದ್ವಿ ಅನ್ನೋರ್ಗೆ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಅಣ್ಣ ಆದಷ್ಟು ಕಮ್ಮಿನೇ ಹೇಳಿದೀವಿ. ಅದ್ರಲ್ಲೂ ಬಂದ್ರೆ ಆಮೇಲೆ ಎರಡನೇದು ಏನ್ ಗೊತ್ತಣ್ಣ, ಹೇಳಿ, ಸರ್ವಿಸ್ ಚೆನ್ನಾಗಿ ಕೊಟ್ಬಿಡಿ ಅಣ್ಣ. ಮೇನ್ ನಮಗೂ ಅದೇ ಮುಖ್ಯ ಬೇಕಾಗಿದೆ. ನಿಮ್ಗೆ ಒಂದ್ ನಿಮಿಷ, ನಿಮ್ಗೆ ಯಾರೂ ಬೈಯಲ್ಲ ಅಣ್ಣ. ಕಾಮೆಂಟ್ ಬಾಕ್ಸ್ ಅಲ್ಲಿ ಸಖತ್ತಾಗಿ ಕೇಳಿತಾರಣ್ಣ ಜನಗಳು. ಅದೇ ನಮ್ಗೆ ಭಯ, ನೆಗೆಟಿವ್ ಆಗೇ ಬೈತಾರಣ್ಣ. ನಮ್ಮನೇಲಿ ಹೆಂಡತಿ ಮಕ್ಳು ಇರೋರು ನಿನಗೆ ಯಾಕೆ ಬೇಕು ಅಂತಾರೆ. ಹಂಗಾಗಿ
ಈ ವಿಡಿಯೋ ನೋಡಿದವ್ರಿಗೆ ಅಟ್ಲೀಸ್ಟ್ ಒಳ್ಳೆ ಸರ್ವಿಸ್ ಅಂದ್ರೆ ಏನು, ಪುಕ್ಸಟ್ಟೆ ಅಲ್ಲ, ದುಡ್ಡು ತಗೊಂಡು ಅಟ್ ಎ ಟೈಮ್ಗೆ ಅವ್ರ ಡಾಕ್ಯುಮೆಂಟ್ಸ್ ತಲುಪುವಂತ ವ್ಯವಸ್ಥೆ. ಆ ಗಾಡಿನಲ್ಲಿ ಏನಾದ್ರು ಖರ್ಚಿದ್ರೆ ಇದೈತೆ ಇದು ಮಾಡಿಸ್ಕೊಂಡ್ಬಿಡಿ, ಇದು ಹಿಂಗ್ ಹೋಗೈತೆ, ಹಿಂಗಿದೆ ಅಂತ ಡೀಟೇಲ್ಸ್ ಏನ್ ಮಾತಾಡಿದ್ರಿ ಅಷ್ಟು ಮಾಡ್ಕೊಟ್ಬಿಟ್ರೆ ಸಾಕಣ್ಣ. ಖಂಡಿತ ಇವಾಗ ಏನ್ ಹೇಳಿದಿನ ಹಾ. ಅದೇ ರೀತಿ ಕಸ್ಟಮರ್ ಗೆ ಸರ್ವಿಸ್ ಕೊಡೋಣ. ಓಕೆ ಅಣ್ಣ, ನಮಗೆ ಬೇಕಾಗಿರೋದು ಕಸ್ಟಮರ್. ಧನ್ಯವಾದಗಳಣ್ಣ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ.